ಹಾಯ್ ಎಲ್ಲರಿಗೂ. ತಾನೇದ ಬಲೆಯೊಳಗೆ ಕಥೆಯ ಎರಡನೇ ಭಾಗ ಇಲ್ಲಿ ಮುಂದುವರಿಯುವುದು. ಒಂದನೇ ಭಾಗವನ್ನ ಈಗಾಗ್ಲೇ ಅಪ್ಲೋಡ್ ಮಾಡಲಾಗಿದೆ. ಆ ಕಥೆಯನ್ನ ಓದಿದ ನಂತರ ಈ ಕಥೆಯನ್ನ ಓದಿ. ಹಾಗಾದ್ರೆ ಕಥೆಯನ್ನ ಶುರು ಮಾಡುವ. ಇದೀಗ ಅಂಬುಜಳಿಗೆ ತನ್ನ ವರ್ತನೆ ಸರಿ ಎನಿಸಿರಲಿಲ್ಲ. ತಮ್ಮೆಲ್ಲರ ಮಧ್ಯೆ ಈ ಕಿಟ್ಟು ಒಬ್ಬನೇ ಮನೆಗೆ ಗಂಡು ಮಗ ಅಂತ ಇರೋದು. ಮೊದಲೇ ಪಾಪದ ಹುಡುಗ ಬೇರೆ. ಅವನಿಗೆ ಬೆಳೆಯುವ ಈ ವಯಸ್ಸಿನಲ್ಲಿ ಅಪ್ಪನಾದ್ರೂ ಜೊತೆಗಿದ್ದಿದ್ದರೆ ಒಂದಷ್ಟು ಚುರುಕಾಗುತ್ತಿದ್ದನೋ ಏನು ಅಂತ ಅನ್ನಿಸಲು ಅವಳು ಮುಂದೆ ಏನು ಹೇಳದೆ ಮೌನವಾಗಿದ್ದಳು. ಸ್ವಲ್ಪ ಹೊತ್ತಿನ ನಂತರ ಮನೆಯಲ್ಲಿ ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲಿ ಮಗ್ನರಾಗಿರುವುದನ್ನ ಮನಗಂಡ ಅಂಬುಜ ತನ್ನ ವ್ಯಾನಿಟಿ ಬ್ಯಾಗ್ನಿಂದ ನೋಟ್ ಪ್ಯಾಡ್ ಮತ್ತು ಪೆನ್ನು ತೆಗೆದುಕೊಂಡು ಕೋಣೆಯೊಳಗೆ ಹೋಗಿ ಲೈಟ್ ಹೊತ್ತಿಸಿ ಕುಳಿತಳು. ಈ ಪಂಕಜಳಿಗೆ ತಾನು ಒಂದು ಪತ್ರ ಬರೆದು ಬುದ್ಧಿವಾದ ಹೇಳಬೇಕು. ಆದರೆ ಯಾವ ರೀತಿ ಬುದ್ಧಿ ಹೇಳಬೇಕು, ಪತ್ರ ಹೇಗೆ ಪ್ರಾರಂಭಿಸಬೇಕು ತೋಚಲಿಲ್ಲ. ತೊಡೆಯ ಮೇಲೆ ಆಳೆಯ ಹೊತ್ತಿಗೆ ಒಂದು ಪುಸ್ತಕವನ್ನಿಟ್ಟು ಪೆನ್ನಿನ ಕ್ಯಾಪ್ ತೆರೆಯುವಷ್ಟರಲ್ಲಿ ಹೊರಗೆ ಯಾರೋ ದಬದಬ ಎಂದು ಬಾಗಿಲು ಬಡಿದದ್ದು ಕೇಳಿತು. ಹೊರಗೆ ಮೂರ್ನಾಲ್ಕು ಹುಡುಗರ ಧ್ವನಿ ಕೇಳಿ ಅಂಬುಜ ಪೆನ್ನಿಗೆ ಕ್ಯಾಪ್ ಮುಚ್ಚಿ ಹಳೆಯ ಮೇಲಿಟ್ಟು ಹೊರಗೆ ಬರುವಾಗ ಬಾಗಿಲು ತೆರೆದಿದ್ದ ಪಂಕಜಳೆ ಕೇಳಿದ್ದಳು, ಏನಾಯ್ತು, ಹಂಗ್ಯಾಕೆ ಬಾಗ್ಲು ಬಡಿತಿದ್ದೀರಿ? ಅಕ್ಕ, ಇವನಿಗೆ ಕ್ರಿಕೆಟ್ ಆಡುವಾಗ ಬ್ಯಾಟ್ ತಾಕ್ತು. ಹಲವು ಗಾಬರಿ ಬೆರೆತ ಧ್ವನಿಗಳು ಒಮ್ಮೆಲೆ ನುಡಿದಿದ್ದವು. ಯಾರಿಗೆ ಏನಾಯ್ತು ಎಂದು ಕೇಳುವಾಗ ಇಬ್ಬರು ಹುಡುಗರು ಕಿಟ್ಟೂನ ತೋಳು ಹಿಡಿದು ಮನೆಯೊಳಗೆ ಕರೆತಂದಿದ್ದರು. ಅವರುಗಳು ಕೃಷ್ಣಮೂರ್ತಿಯನ್ನು ನೋಡುವಾಗ ಅವನ ಮುಖವೆಲ್ಲ ಬಾವು ಬಂದಿತ್ತು. ಎಡಗನ್ನಂತೂ ಪೂರ್ತಿ ಬಾತು ಮುಚ್ಚಿಯೇ ಹೋಗಿತ್ತು. ಏನಾಯ್ತಪ್ಪಿ? ಅದಕ್ಕೆ ಹೇಳ್ತೀನಿ ನಾನು, ತುಂಬಾ ಹೊತ್ತು ಆಡಕ್ಕೆ ಹೋಗ್ಬೇಡಂತ. ಅಂಬುಜ ಹೇಳುತ್ತಲೇ ಎಡಗಣ್ಣಿನ ಕೆಳಗೆ ರಕ್ತ ಒಸರಿಸುತ್ತಿದ್ದ ಜಾಗದಲ್ಲಿ ತನ್ನ ಹೆಬ್ಬೆರಳಿನಿಂದ ಒತ್ತಿ ಹಿಡಿದಿದ್ದಳು. ಬಂದಿತ್ತು ಹುಡುಗರನ್ನೊಬ್ಬ. ನಾವು ಫೀಲ್ಡ್ ಅಲ್ಲಿ ಕ್ರಿಕೆಟ್ ಆಡ್ತಿದ್ವಿ ಅಕ್ಕ. ಕಿಟ್ಟು ವಿಕೆಟ್ ಕೀಪಿಂಗ್ ಮಾಡ್ತಿದ್ದ, ಸುರೇಶ ಬೌಲಿಂಗ್ ಮಾಡ್ತಿದ್ದ. ಅವನು ಬೌಲ್ ಮಾಡಿದ್ದು ಸೀದಾ ಇವನ ಮುಖಕ್ಕೆ ಫೋರ್ಸ್ ಆಗಿ ಬಂದು ಬಡಿತು ಎಂದ. ನೋಡ್ಕೊಂಡು ಸರಿಯಾಗಿ ಎಸಿಬೇಕು ಬೇಡವೋ? ಎಲ್ಲಿ ಕರಿ ಆ ಸುರೇಶ್ನ? ಪದ್ಮಜ ಸಿಟ್ಟಿನಿಂದ ಕೇಳಿದ್ದಳು. ಅವನು ಆಗ್ಲೇ ಎದುರ್ಕೊಂಡು ಮನೆ ಕಡೆ ಓಡೇ ಹೋಗ್ಬಿಟ್ಟಿದ್ದ. ಇನ್ನೊಬ್ಬನಿಂದಿದ್ದ ಅಲ್ಲ, ಈಗ ಅವನು ಬಂದ್ರೆ ಇದೆಲ್ಲ ಆಗಿದ್ದು ಹೊರಟು ಹೋಗುತ್ತಾ? ಹೋಗ್ಲಿ ಬಿಡು, ಅವನೇನು ಬೇಕಂತ ಎಸೆದಿದ್ದಾನ? ಅಂಬುಜ ಹೇಳುತ್ತಿದ್ದಾಗಲೇ ಪಂಕಜ ಒಳಗೆ ಹೋಗಿ ಬಿಸಿ ನೀರು ಕಾಯಿಸಿಕೊಂಡು ಒಂದು ತಂಬಿಗೆ ಬಿಸಿ ನೀರಿನೊಂದಿಗೆ ಮೆತ್ತಗಿನ ಬಿಳಿ ಪಂಚೆ ತುಂಡು ತಂದು ಬಾ ಮೆತ್ತಗೆ ಒರೆಸ್ತೀನಿ ಎಂದು ಹೇಳಿದ್ದಳು. ಬೇಡ, ಎಲ್ಲೆಲ್ಲಿ ಪೆಟ್ಟು ತಾಗಿದೆಯೋ ಡಾಕ್ಟರ್ ಹತ್ತಿರ ಹೋಗೋಣ, ಟಿಟಿ ಇಂಜೆಕ್ಷನ್ ಕೊಡ್ತಾರೋ ಹೇಗೋ ಎಂದು ಅಂಬುಜ ಹೇಳುವಾಗ ಇವರ ಮನೆಯಲ್ಲಿನ ಗಲಾಟೆ ನೋಡಿ ಏನಾಯ್ತೆಂದು ನೋಡಲು ಪಕ್ಕದ ಮನೆಯ ಶ್ಯಾಮನ್ನ ಬಂದಿದ್ದರು. ಹುಡುಗನ ಮುಖಕ್ಕೆ ತುಂಬಾ ಪೆಟ್ಟಾಗಿದ್ದು ನೋಡಿ, ಒಂದು ಕೆಲಸ ಮಾಡಿ, ನಾನು ಇವನನ್ನ ಸೈಕಲ್ ಮೇಲೆ ಡಾಕ್ಟರ್ ಕಡೆ ಕರ್ಕೊಂಡು ಹೋಗಿರ್ತೀನಿ. ಅಂಬುಜ, ನೀನು ಪಂಕಜ ಯಾರಾದ್ರೂ ಹಿಂದಿನಿಂದ ನಡ್ಕೊಂಡ್ ಬನ್ನಿ ಎಂದು ಡಾಕ್ಟರ್ ಶಾಪ್ ಹೆಸರು ಹೇಳಿದ್ದರು. ಆಗ್ಲಿ ಮಾಮ, ನಾನೇ ಬರ್ತೀನಿ. ಪದ್ದುಗೆ ಹೋಮ್ ವರ್ಕ್, ಇವಳು ಅಮ್ಮಂಗೆ ಅಡಿಗೆ ಮನೆಯಲ್ಲಿ ಹೆಲ್ಪ್ ಮಾಡುತ್ತಾಳೆ ಅನಿಸುತ್ತೆ ಎನ್ನುತ್ತಾ ಅಂಬುಜ ಒಳಗೆ ಹೋಗಿ ತನ್ನ ತಾಯಿಗೆ ವಿಷಯ ತಿಳಿಸಿ ಬಸ್ಸಿನೊಳಗೆಗೊಂದಷ್ಟು ಹಣ ತುಂಬಿಸಿಕೊಂಡು ಪಕ್ಕದ ಮನೆಯವರೊಂದಿಗೆ ಸೈಕಲ್ ಮೇಲೆ ಅವಳ ತಮ್ಮ ಕೃಷ್ಣಮೂರ್ತಿಯನ್ನ ಕೂರಿಸಿಕೊಂಡು ಆಸ್ಪತ್ರೆಯತ್ತ ನಡೆದಿದ್ದಳು. ಆಸ್ಪತ್ರೆಯಲ್ಲಿ ಅವನಿಗಾದ ಆ ಆಳವಾದ ಗಾಯಕ್ಕೆ ಡಾಕ್ಟರ್ ಇಂದ ಹೊಲಿಗೆ ಹಾಕಿಸಿ ಟಿಟಿ ಇಂಜೆಕ್ಷನ್ ಕೊಡಿಸಿ ಅವರು ಕೊಟ್ಟ ನೋವು ನಿವಾರಕ ಮಾತ್ರೆಗಳನ್ನ ತೆಗೆದುಕೊಂಡು ಮನೆಗೆ ಬರುವಾಗ ರಾತ್ರಿ 9 ಆಗಿತ್ತು. ಎಲ್ಲರೂ ಒಟ್ಟಿಗೆ ಊಟ ಮುಗಿಸಿ ಮಲಗುವಾಗ 10 ಗಂಟೆ ದಾಟಿತ್ತು. ಬೆಳಿಗ್ಗೆ ಪಂಕಜಳೊಂದಿಗೆ ನಡೆದ ಮಾತುಕತೆ, ಸಂಜೆ ತಮ್ಮ ಕೃಷ್ಣನು ಗಾಯಗೊಂಡು ವಿನಾಕಾರಣ ಆಸ್ಪತ್ರೆಗೆ 200 ರೂಪಾಯಿ ಖರ್ಚು ಮಾಡುವ ಪ್ರಸಂಗದಿಂದಾಗಿ ಅಂಬುಜಳ ಮನಸ್ಸು ಸ್ವಲ್ಪ ಪ್ರಕ್ಷುಬ್ಧವಾಗಿದ್ದರಿಂದ ಅವಳಿಗೆ ನಿದ್ರೆ ಹತ್ತಿರ ಸುಳಿಯಲಿಲ್ಲ. ಎಷ್ಟೋ ಹೊತ್ತು ಅತ್ತಿತ್ತ ಹೊರಳಾಡುತ್ತಿದ್ದವಳು ಎಲ್ಲರಿಗೂ ನಿದ್ರೆ ಬಂದದ್ದು ಕಂಡು ಮೆಲ್ಲಗೆ ಅಡುಗೆ ಮನೆಗೆ ಬಂದು ನೀರು ಕುಡಿದವಳು ಹೇಗೂ ನಿದ್ರೆ ಬರುತ್ತಿಲ್ಲ. ಈಗಲಾದರೂ ಕುಳಿತು ಪಂಕಜಳಿಗೆ ತಾನೊಂದುಕೊಂಡಂತೆ ಪತ್ರ ಬರೆಯೋಣ ಅಂತ ಯಾರಿಗೂ ಎಚ್ಚರವಾಗದಂತೆ ಮೆಲ್ಲನೆ ಹೆಜ್ಜೆ ಇಡುತ್ತಾ ರೋಮಿಗೆ ಹೋಗಿ ಅಲ್ಲಿದ್ದ ಪೆನ್ನು ಪುಸ್ತಕ ಹಾಳೆಗಳನ್ನ ತೆಗೆದುಕೊಂಡು ಬಂದು ಅಡುಗೆ ಮನೆಯಲ್ಲಿ ಬರೆಯಲು ಕುಳಿತಳು. ಪ್ರೀತಿಯ ಪಂಕಜ, ಒಂದೇ ಮನೆಯಲ್ಲಿದ್ದು ದಿನ ಬೆಳಗಾದರೆ ಮುಖ ನೋಡಿ ಮಾತಾಡಲು ನಮಗಿಬ್ಬರಿಗೂ ಸಾಕಷ್ಟು ಅವಕಾಶ ಇರುವಾಗ ಹೇಗೇಕೆ ನಾನು ನಿನಗೆ ಪತ್ರ ಬರೆಯುತ್ತಿದ್ದೇನೆ ಅಂತ ನಿನಗೆ ಅನ್ನಿಸುತ್ತಿರಬಹುದು. ಕೆಲವು ವಿಷಯ ಮೂರನೆಯವರಿಗೆ ತಿಳಿಯಬಾರದು ಅಂತ ಅನಿಸುತ್ತೆ. ಕೆಲವೊಮ್ಮೆ ಬರಹದಲ್ಲಿ ನಾವು ತೆರೆದಿಡಬಹುದಾದಷ್ಟು ಸ್ಪಷ್ಟವಾಗಿ ಬಾಯಿ ಮಾತಿನಲ್ಲಿ ಮನಸ್ಸನ್ನ ತೆರೆದಿಡೋಕ್ಕಾಗಲ್ಲ ಕಣೆ. ನೀನು ನನ್ನ ಬೆನ್ನಿಗೆ ಹುಟ್ಟಿದ ತಂಗಿ ಕಣೆ ಪಂಕಜ. ನನಗಿಂತ ನೀನು ಚಿಕ್ಕವಳು. ನಮ್ಮನೆಯಲ್ಲಿ
ನಮಗೆ ಹಿರಿಯವರಾಗಿ ಅಪ್ಪ ಇಲ್ಲ. ಇನ್ನು ನಮ್ಮ ಅಮ್ಮನೋ ಹಾಲು ಯಾವುದು ಸುಣ್ಣದ ತಿಳಿನೀರು ಯಾವುದು ಎಂಬುದು ಅರಿವಾಗದಷ್ಟು ಮುಗ್ಧೆ. ಇದು ನಿನಗೂ ಚೆನ್ನಾಗಿ ಗೊತ್ತಿದೆ. ಆಗಿದ್ದ ಮೇಲೆ ಎಲ್ಲರಂತೆ ನಮ್ಮ ಬದುಕನ್ನ ಚಂದವಾಗಿ ಕಟ್ಟಿಕೊಳ್ಳುವ ಜವಾಬ್ದಾರಿ ನಮ್ಮದೇ ಅಲ್ಲವ ಪುಟ್ಟಿ. ನನ್ನ ಕೈಲಾದಷ್ಟು ಮಟ್ಟಿಗೆ ಈಗ ನಾನು ನನ್ನ ಜವಾಬ್ದಾರಿ ನಿಭಾಯಿಸ್ತಾನೆ ಇದ್ದೀನಲ್ವಾ. ಅಪ್ಪ ತೀರ್ಕೊಂಡಾಗ ನಂದು ಡಿಗ್ರಿ ಮುಗಿಸೋಕೆ ಇನ್ನೂ 1 ವರ್ಷ ಬಾಕಿ ಉಳಿದಿತ್ತು. ಪೂರ್ತಿ ಡಿಗ್ರಿ ಓದಿ ಮುಗಿಸುವುದರೊಳಗೆ ಒಂದು ವೇಳೆ ಸರ್ಕಾರದ ನಿಯಮವೇನಾದ್ರೂ ಬದಲಾದರೆ ಮತ್ತೆ ನನಗೆ ಬೇರೆ ಕೆಲಸ ಸಿಗೋದು ಕಷ್ಟ. ಅದಕ್ಕಿಂತ ಮುಖ್ಯವಾಗಿ ಅಮ್ಮ, ನಾವು 4 ಮಕ್ಕಳು, ಹೀಗೆ ಒಟ್ಟು 5 ಜನರು. ಆ ದಿನಗಳಲ್ಲಿ ಪ್ರತಿದಿನ ಹೊಟ್ಟೆ ಒರೆಯೋದೇ ಕಷ್ಟವಾಗುತ್ತಿತ್ತು ಅಂತ ನನಗೆ ಅರಿವಾದ ಕೂಡಲೇ ನಾನೇ ಮುಂದೆ ಓದುವ ಆಸೆ ಕೈಬಿಟ್ಟು ತೆಪ್ಪಗೆ ಅಪ್ಪನ ಆಫೀಸ್ನಲ್ಲಿ ಹೊಸದಾಗಿ ಕೆಲಸ ಹಿಡಿದಿದ್ದೆ. ಅಪ್ಪ ಅಮ್ಮನಿಗೆ ಮೊದಲ ಮಗು ಆಗಿ ನಾನು ಹುಟ್ಟುವ ಬದಲು ಕಿಟ್ಟು ಏನಾದ್ರೂ ಹುಟ್ಟಿದ್ದರೆ ಆ ಮಾತೇ ಬೇರೆ ಇರುತ್ತಿತ್ತು. ಅವನು ನನಗೂ ನಿನಗೂ ತಮ್ಮನಾಗಿ ಹುಟ್ಟಿಬಿಟ್ಟ ಕಣೆ. ನಿಜ ಹೇಳಬೇಕೆಂದರೆ ಈ ಮನೆಯಲ್ಲಿ ದುಡಿಯುವ ಮನುಷ್ಯಲಾಗಿ ನನ್ನ ಆಲೋಚನೆಗಳೇ ಬೇರೆ ಇತ್ತು. ದೇವರು ಅಪ್ಪನನ್ನ ನಮ್ಮಿಂದ ಕಿತ್ತುಕೊಂಡ ನಿಜ. ಆದರೂ ನಾವೆಲ್ಲರೂ ಚಂದವಾಗಿ ನಮ್ಮ ಬದುಕನ್ನ ಕಟ್ಟಿಕೊಳ್ಳಬೇಕು. ಸುತ್ತಲ ಸಮಾಜ ಮೆಚ್ಚುವಂತೆ ಚೆನ್ನಾಗಿ ಬಾಳಬೇಕು. ಅದಕ್ಕಾಗಿ ನನ್ನ ತಮ್ಮ ತಂಗಿಯರು ಚೆನ್ನಾಗಿ ಓದಬೇಕು. ಎಲ್ಲರಿಗೂ ಒಂದೊಂದು ಒಳ್ಳೆಯ ಕೆಲಸ ಸಿಗಬೇಕು. ಎಲ್ಲರದ್ದು ಮದುವೆ ಆಗಬೇಕು. ನಾವೆಲ್ಲರೂ ಒಂದೊಂದು ಒಳ್ಳೆಯ ಮನೆ ಕಟ್ಟಿಕೊಳ್ಳಬೇಕು. ಮುಪ್ಪಿನಲ್ಲಿ ಅಮ್ಮನನ್ನ ನಾವೆಲ್ಲರೂ ಸುಖವಾಗಿ ಇಟ್ಟುಕೊಳ್ಳಬೇಕು ಅಂತ ಯಾವಾಗ್ಲೂ ಅಂದ್ಕೊಳ್ತೇನೆ ಇರುತ್ತೇನೆ ಕಣೆ. ನೀನು ಕೂಡ ಜಾನೇ ಕಣೆ ಪಂಕಜ. ನೀನು ನಿನ್ನ ಡಿಗ್ರಿ ಮುಗಿಸಿ ಯಾವ್ದಾದ್ರೂ ರಿಟರ್ನ್ ಟೆಸ್ಟ್ ಪಾಸ್ ಆಗಿ ನಿನಗೂ ಒಂದು ಒಳ್ಳೆಯ ಕೆಲಸ ಅಂತ ಸಿಕ್ಕಿಬಿಟ್ಟರೆ ಆಗ ನೀನು ಒಂದು ಕೆಲಸಕ್ಕೆ ಅಂತ ಸೇರುತ್ತಿ. ನಾನು ಒಬ್ಬಳೇ ಒತ್ತಿರುವ ಈ ಸಂಸಾರದ ಭಾರವನ್ನ ನೀನು ಸ್ವಲ್ಪ ಸಹಾಯ ಮಾಡಿ ನನಗೆ ಹಗುರ ಮಾಡುತ್ತೀಯಾ? ಅಷ್ಟೊತ್ತಿಗೆ ನನಗೂ 25 ದಾಟಿ ಬಿಟ್ಟಿರುತ್ತೆ. ಯಾರಾದರೂ ಒಬ್ಬ ಒಳ್ಳೆಯ ಗುಣವಂತ ನನ್ನನ್ನ ಮದುವೆಯಾದನು. ಗಂಡನ ಮನೆಗೆ ನಾನು ಹೋದರೂ ನನ್ನದೇ ಸ್ವಂತದ್ದು ಗಳಿಕೆ ಇರುತ್ತದ್ದರಿಂದ ನಾನು ಕೂಡ ತವರಿಗೂ ಸ್ವಲ್ಪ ಹಣಕಾಸು ಸಹಾಯ ಮಾಡಿದರೂ ಅವರು ಅಡ್ಡಿ ಮಾಡಲಿಕ್ಕಿಲ್ಲ ಅಂತ ಏನೇನೋ ಕನಸು ಕಂಡಿದ್ದೆ ಕಣೆ. ನಿನ್ನೆ ನೀನು ನಿನ್ನ ಗೆಳೆಯನ ವಿಷಯ ಹೇಳಿದಾಗ ನಿಜವಾಗಿ ನನ್ನ ಕನಸೆಲ್ಲ ನುಚ್ಚು ನೂರಾಯ್ತು. ನನಗೆ ಒಮ್ಮೆ ಇಲ್ಲಿ ನನ್ನ ಆಲೋಚನೆಯೇ ತಪ್ಪಿತಾ ಅಂತ ಅನ್ನಿಸಿದರೆ ಇನ್ನೊಮ್ಮೆ ಈ ಪಂಕಜನೆ ದೊಡ್ಡ ಸ್ವಾರ್ಥಿಯಾಗಿ ಆಗಿಬಿಟ್ಟಿದ್ದಾಳ ಅಂತ ಇನ್ನೊಮ್ಮೆ ಅನಿಸ್ತಿದೆ. ಪಂಕಜ, ಈ ಮನೆಗೆ ನಾನು ದುಡಿದು ಹಾಕುವ ಮನುಷ್ಯಲಾದರೂ ನಿಜವಾಗಿಯೂ ಅಪ್ಪನ ಸ್ಥಾನ ತುಂಬುವ ಶಕ್ತಿ ನನಗಿಲ್ಲ ಕಣೆ. ಈ ನಿನ್ನ ಪ್ರೇಮ, ಪ್ರೀತಿ, ಮದುವೆ ಇದಕ್ಕೆಲ್ಲ ಸಂಬಂಧಪಟ್ಟ ಹಾಗೆ ನಾನು ಈಗ ಯಾವ ರೀತಿ ನಡೆದುಕೊಳ್ಳಬೇಕು ನನಗೂ ಗೊತ್ತಾಗುತ್ತಿಲ್ಲ ಕಣೆ. ನಿನಗೆ ನಮಗೆಲ್ಲ ಹಿರಿಯಳಾಗಿ ಅಮ್ಮ ಇದ್ದಾಳೆ. ಸೋದರ ಮಾವನಾಗಿ ಎಂದೋ ಒಮ್ಮೆ ಬಂದು ಹೋಗುತ್ತಾ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎನ್ನುವ ಸಂಜೀವ ಮಾಮ ಇದ್ದಾರೆ. ನೀನು ಏನು ಮಾಡ್ತೀಯೋ ನಿನಗೆ ಬಿಟ್ಟದ್ದು. ದುಡುಕಿ ದಡ್ಡತನ ತೋರಬೇಡ. ಸರಿಯಾಗಿ ಯೋಚಿಸಿ ಸೂಕ್ತವೆನಿಸುವುದನ್ನ ನೀನೇ ನಿರ್ಧರಿಸಿ ಅಂತೇನೆ ನಡೆದುಕೋ. ನಿನಗೆ ಒಳ್ಳೆಯದಾಗಲಿ. ನಿನ್ನ ಪ್ರೀತಿಯ ಅಕ್ಕ ಅಂಬುಜಾ. ಒಂದೇ ಉಸಿರಿನಲ್ಲಿ ಎದುರು ಕುಳಿತು ಮಾತನಾಡುತ್ತಿರುವಂತೆ ಬರೆದಿದ್ದ ಪತ್ರವನ್ನ ಅಂಬುಜಾ ಮತ್ತೊಮ್ಮೆ ಓದಿದಳು. ಇದರಲ್ಲಿ ನಾನೇನು ತಪ್ಪು ಬರೆದಿಲ್ಲ. ಅವಳು ಏನಾದ್ರೂ ಅಂದುಕೊಳ್ಳಲಿ. ಪತ್ರ ಓದಿದ ನಂತರ ಈ ಪಂಕಜ ಏನು ನಿರ್ಧಾರ ಮಾಡುತ್ತಾಳೋ ನೋಡೋಣ ಎಂದುಕೊಂಡಳು. ಬರೆದ ಹಾಳೆಯನ್ನ ನೀಟಾಗಿ ಮಡಿಸಿ ಕೈಲಿ ಹಿಡಿದು ಹೊರಬಂದ ಅಂಬುಜಾ ಎಲ್ಲರೂ ಮಲಗಿರುವುದನ್ನ ನೋಡಿದವಳೆ ಅದನ್ನು ಪಂಕಜ ಓದುತ್ತಿದ್ದ ಕಾದಂಬರಿ ಪುಸ್ತಕದ ಹಾಳೆಗಳ ನಡುವೆ ಇಟ್ಟು ಬಿಡಬೇಕು ಅಂದುಕೊಂಡವಳು ಪುನಃ ಮನಸ್ಸು ಬದಲಿಸಿ ತನ್ನ ನೋಟ್ ಪ್ಯಾಡ್ ಮಧ್ಯದಲ್ಲಿ ಆ ಪತ್ರವನ್ನಿಟ್ಟು ಪ್ಯಾಡ್ ಅನ್ನ ತನ್ನ ಬ್ಯಾಗಿನಲ್ಲೇ ಇಟ್ಟುಕೊಂಡಳು. ಹೊರಗೆ ಹಾಲ್ನಲ್ಲಿ ಕಿಟ್ಟೂನ ಎದೆಯ ಮೇಲೆ ಕೈಯಿಟ್ಟು ಮಲಗಿದ್ದ ತಾಯಿಯ ಪಕ್ಕದಲ್ಲಿ ತಾನೂ ಮುದುರಿ ಮಲಗಿದಳು. ತಾನು ಪತ್ರ ಬರೆದು ತಂಗಿಗೆ ಬುದ್ಧಿ ಹೇಳಿದ್ದು ಸರಿಯೋ ತಪ್ಪು ಎಂಬ ಗೊಂದಲದ ಮಧ್ಯೆ ಅಂಬುಜಾಳ ಕಣ್ಣುಗಳಿಗೆ ಯಾವಾಗ ನಿದ್ರೆ ಹತ್ತಿತೋ ಗೊತ್ತಿಲ್ಲ. ಅಂಬುಜಾ ಬೆಳಗ್ಗೆ ಎದ್ದಾಗ 7 ಗಂಟೆ ದಾಟಿತ್ತು. ಅವಳಮ್ಮ ಪದ್ಮಜಳ ಕೈಯಿಂದ ಬ್ರೆಡ್ ತರಿಸಿ ಸಣ್ಣ ಸಣ್ಣ ಬ್ರೆಡ್ ತುಂಡುಗಳನ್ನ ಕಾಫಿಯಲ್ಲಿ ಮುಳುಗಿಸಿ ಮಗನಿಗೆ ತಿನ್ನಿಸುತ್ತಿದ್ದರು. ಹೇಗಿದೆಯೋ ಈಗ? ಅಂಬುಜಾ ತಮ್ಮನತ್ತ ನೋಡಿ ಕೇಳಿದಳು. ಬಾವು ಇನ್ನು ಹೆಚ್ಚಾಗಿದೆ ಅನ್ಸುತ್ತೆ ಪಂಕಜ ಹೇಳಿದಳು. ಈ ಕಣ್ಣು ತುಂಬಾ ನೋಯ್ತಿದೆ ಕಿಟ್ಟು ಬಲಗಣ್ಣಿನೆಡೆ ತೋರಿಸುತ್ತಾ ಹೇಳಿದ. ಮತ್ತೆ ಬೇಕಿತ್ತ? ಒತ್ತುಗೊತ್ತು ಇಲ್ಲದ ಹಾಗೆ ಆಡೋಕೆ ಹೋಗಿದ್ಯಾ? ಈ ಮನೇಲಿ ನಿಮ್ಗ್ಯಾರು ಹೇಳೋರು ಇಲ್ಲದ ಹಾಗಾಗಿದೆ ನೋಡು. ಒಂಚೂರು ಭಯ ಭೀತಿ ನಾಚಿಕೆ ಏನೂ ಇಲ್ಲ. ಎಲ್ರೂ ಹಾಗೆ ಆಗ್ಬಿಟ್ಟಿದ್ದೀರಾ. ಅಂಬುಜಾ ತುಸು ಜೋರಾಗಿ ಗುಣಗಿದ್ದಳು. ಮುಖ ತೊಳ್ಕೊಂಡ್ ಬಾ ಅಂಬು, ಕಾಫಿ ಕೊಡ್ತೀನಿ ಎಂದಿನಂತೆ ಅವಳಮ್ಮ ಶಾಂತ ಸ್ವರದಿಂದ ಕರೆದಿದ್ದರು. ಬೇಡಮ್ಮ, ಆಫೀಸ್ಗಿವತ್ತು ನಾನು ಬೇಗ ಹೋಗ್ಬೇಕು. ಒಟ್ಟಿಗೆ ಸ್ನಾನ ಮಾಡಿಯೇ ಬರ್ತೀನಿ. ತಿಂಡಿಯೇ ಕೊಟ್ಬಿಡು ಎನ್ನುತ್ತಾ ಅಂಬುಜಾ ತಮ್ಮನತ್ತ ತಿರುಗಿ
ನೀನು ಈಗ ಹೇಗೋ ಬ್ರೆಡ್ ಕಾಫಿ ತೆಗೊಂಡಿದ್ದೀಯಲ್ಲ, ಡಾಕ್ಟರ್ ಕೊಟ್ಟ ಮಾತ್ರೆ ನುಂಗು. ಮಧ್ಯಾಹ್ನ ಅವನಿಗೆ ಅನ್ನ ಸ್ವಲ್ಪ ಮೆತ್ತಗೆ ಬೇಯಿಸಮ್ಮ. ಸಂಜೆ ಹೊತ್ತಿಗೆ ಬಾವು ಇಳಿಯಬಹುದು, ನೋಡೋಣ ಎಂದಿದ್ದಳು. ಅಂಬುಜ ಸ್ನಾನ ಮಾಡಿ ಹೊರಬಂದದ್ದು ನೋಡಿ ಪಂಕಜಳೆ, ಅಮ್ಮದ್ದು ಅಡಿಗೆನೆ ಆಗಿದೆಯಕ್ಕ, ತಿಂಡಿ ಮಾಡಲ್ಲ, ನಿನಗೆ ಊಟಕ್ಕೆ ತಟ್ಟೆ ಹಾಕ್ಲಾ ಕೇಳಿದ್ದಳು. ಅಂಬುಜಾಳು ಚುಟುಕಾಗಿ ಹೂ ಎಂದಿದ್ದಳು. ಯಾರಿಗೂ ತಿಳಿಯದಂತೆ ರಹಸ್ಯವಾಗಿ ತಾನು ಒಬ್ಬಳೇ ಕುಳಿತು ತಂಗಿಗೆ ತಿಳುವಳಿಕೆ ನೀಡಿ ಬರೆದ ಪತ್ರ ಸರಿಯೋ ತಪ್ಪೋ ಎಂದು ಅಂಬುಜಳಿಗೆ ಊಟ ಮುಗಿಸಿ ಆಫೀಸ್ಗೆ ಹೊರಡುವಾಗಲೂ ಕೂಡ ಒಂದು ಬಗೆಯ ಕಸಿವಿಸಿಯೇ ಇತ್ತು. ತಾನು ಪತ್ರ ಬರೆದು ಸ್ವಂತ ತಂಗಿಯ ಇಚ್ಛೆಗೆ ಅಡ್ಡಿಪಡಿಸುತ್ತಿದ್ದೇನೆಯೇ ಎಂದು ಒಮ್ಮೆ ಅನಿಸಿದರೆ ಇನ್ನೊಮ್ಮೆ ಇಲ್ಲ ಇಲ್ಲ, ಇನ್ನು 20ರ ಹುಡುಗಿ ಅವಳು, ಈ ಜೀವನದ ಬಗ್ಗೆ ಅವಳಿಗಾದರೂ ಎಷ್ಟು ಅರಿವಿದೆ? ಇಬ್ಬರದು ಬರೀ ಆಕರ್ಷಣೆಯ ಎಳೆಸುತ್ತನದ ನಿರ್ಧಾರ ಇರಬಹುದಲ್ಲವೇ? ಮುಂದೇನಾದ್ರೂ ಆ ಸಂಬಂಧ ಸರಿಯಾಗದಿದ್ದರೆ ದೊಡ್ಡವಳಾಗಿ ನಾನು ಈ ಪ್ರಪಂಚವನ್ನ ಅವಳಿಗಿಂತ ಸ್ವಲ್ಪವಾದರೂ ಹೆಚ್ಚು ಕಂಡವಳು ತಾನೆ. ಅಕ್ಕನಾಗಿ ತಂಗಿಗೆ ಬುದ್ಧಿಮಾತು ಹೇಳಿದರೇನು ತಪ್ಪು? ಇಂಥವೇ ಸರಿ ತಪ್ಪುಗಳ ಯೋಚನೆ ಗೊಂದಲಗಳಲ್ಲಿ ಅಂಬುಜ ತಾನು ಬರೆದ ಪತ್ರವನ್ನ ತನ್ನ ವ್ಯಾನಿಟಿ ಬ್ಯಾಗ್ ಒಳಗೆ ಇಟ್ಟುಕೊಂಡು ಡ್ಯೂಟಿಗೆ ಹೋಗಿದ್ದಳು. ಆಫೀಸಿನ ಕೆಲಸದ ಒತ್ತಡದ ಮಧ್ಯೆ ಅವಳಿಗೆ ಇದಾವುದು ನೆನಪಾಗಲಿಲ್ಲವಾದರೂ ಸಂಜೆ ಆಫೀಸಿನಿಂದ ನಡೆಯುತ್ತಾ ಮನೆಗೆ ಬರುವುದರೊಳಗೆ ಅಂಬುಜಾಳ ಮನಸ್ಸು ಕೂಡ ಒಂದು ರೀತಿಯಲ್ಲಿ ಸ್ಥೀಮಿತಕ್ಕೆ ಬಂದಂತಾಗಿತ್ತು. ಹಿರಿಯಕ್ಕನಾಗಿ ಇವಳಿಗೆ ನಾನು ನನಗೆ ತಿಳಿದಂತೆ ಬುದ್ಧಿವಾದ ಹೇಳಿ ಪತ್ರವನ್ನಂತೂ ಬರೆಯದ್ದಾಗಿದೆಯಲ್ಲ, ಅದನ್ನು ಅವಳು ಒಮ್ಮೆ ಓದಲಿ, ಮುಂದೆ ಏನು ನಿರ್ಧಾರ ತೆಗೆದುಕೊಳ್ಳುವಳ ನೋಡೋದು. ತೀರಾ ಆ ಹುಡುಗನನ್ನ ಮದುವೆಯಾಗುವುದು ಸೈ ಎಂದು ಹಠ ಹಿಡಿದರೆ ಮದುವೆ ಮಾಡಿ ಬಿಡೋದು ಅಷ್ಟೇ ಎಂದು ಕೊಂಡಿದ್ದಳು. ಮನೆಗೆ ಬಂದ ಮೇಲೆ ತಮ್ಮನ ಮುಖದ ಬಾವು ನೋವು ಹೇಗಿದೆ ಎಂದು ವಿಚಾರಿಸಿ ಕೈಕಾಲು ತೊಳೆದು ಕಾಫಿ ಕುಡಿದ ನಂತರ ಪುನಃ ತಮ್ಮನನ್ನ ಆಸ್ಪತ್ರೆಗೆ ಕರೆದೊಯ್ಯುವಾಗ ತಾನು ಬರೆದಿಟ್ಟಿದ್ದ ಪತ್ರವನ್ನ ಇಂದಿನ ದಿನ ಪಂಕಜ ಓದುತ್ತಿದ್ದ ಕಾದಂಬರಿಯ ಮಧ್ಯೆ ಇಟ್ಟವಳೆ. ತಮ್ಮ ಕಿಟ್ಟುನ ಆಸ್ಪತ್ರೆಗೆ ಕರೆದೊಯ್ಯುವಾಗ ಪಂಕಜಳನ್ನು ಬೇಕಂತಲೇ ತನ್ನೊಂದಿಗೆ ಕರೆದೊಯ್ದಿದ್ದಳು. ಆಸ್ಪತ್ರೆಯಲ್ಲಿ ಡಾಕ್ಟರ್ ಕಿಟ್ಟುಗೆ ಸ್ವಲ್ಪ ಜ್ವರವು ಬಂದಿರುವುದಾಗಿ ತಿಳಿಸಿ ಅದಕ್ಕೆ ಮಾತ್ರೆ ಕೊಟ್ಟು ಕಣ್ಣಿನ ಬಳಿಯ ಗಾಯಕ್ಕೆ ಡ್ರೆಸ್ಸಿಂಗ್ ಅಷ್ಟೇ ಮಾಡಿ ಕಳಿಸಿದರು. ಮೂವರು ನಿಧಾನವಾಗಿ ನಡೆಯುತ್ತಾ ಮನೆಗೆ ಬರುವಾಗ ರಾತ್ರಿ 8:30 ದಾಟಿತ್ತು. ಎಲ್ಲರದು ಊಟ ಮುಗಿದ ಮೇಲೆ ಪಂಕಜ ಪಾತ್ರೆ ತೊಳೆಯಲು ಹೋದರೆ ಅವಳ ತಾಯಿ ಅಡಿಗೆ ಮನೆ ಸ್ವಚ್ಛಗೊಳಿಸಲು ತೆರಳಿದರು. ಪದ್ಮಜ ಪರೀಕ್ಷೆಗೆಂದು ಓದುತ್ತಾ ಕುಳಿತಿದ್ದಳು. ಅಂಬುಜ ತಮ್ಮನಿಗೆ ಮಾತ್ರೆ ಕೊಟ್ಟು ಎಲ್ಲರಿಗೂ ಹಾಸಿಗೆ ಹಾಸಿಟ್ಟಳು. ಎಲ್ಲರದು ಕೆಲಸ ಮುಗಿಯುವಾಗ ಗಂಟೆ 10 ದಾಟಿದ್ದರಿಂದ ದೀಪ ಬಾರಿಸಿ ಮಲಗಿದರು. ಅಂಬುಜ ಪಂಕಜಳಿಗೆ ಬರೆದ ಪತ್ರ ಮಾತ್ರ ಪಂಕಜಳ ಗಮನಕ್ಕೆ ಬಾರದೆ ಅವಳು ಓದುತ್ತಿದ್ದ ಪುಸ್ತಕದ ಮಧ್ಯದಲ್ಲಿಯೇ ಮೌನವಾಗಿ ಕುಳಿತು ಅವಳ ದಾರಿ ಕಾಯುತ್ತಿತ್ತು. ಮಾರನೇ ದಿನ ಎಂದಿನಂತೆ ಅಂಬುಜ ಕೆಲಸಕ್ಕೆ ಹೊರಟವಳು. ತಮ್ಮನ ಮುಖಕ್ಕೆ ಇನ್ನೂ ಸ್ವಲ್ಪ ಬಾವು ಇದ್ದದ್ದು ಕಂಡು ಕಿಟ್ಟು, ಇವತ್ತು ಇನ್ನೂ ಬಾವು ಇದೆ, ಇವತ್ತು ನೀನು ಶಾಲೆಗೆ ಹೋಗೋದೇನೂ ಬೇಡ, ಶನಿವಾರ ಭಾನುವಾರ ಯಾರದ್ದಾದ್ರೂ ನೋಟ್ಸ್ ಇಸ್ಕೊಂಡು ಬರೆದುಕೊಳ್ಳುವಂತೆ ನೋಡು. ಸುಖ ಸುಮ್ಮನೆ ಕ್ಲಾಸ್ಗೆ ಚಕ್ಕರ್ ಹೊಡೆಯೋ ಆಗಾಯ್ತು. ಹೈಸ್ಕೂಲ್ಗೆ ಬಂದಿದ್ದೀಯಾ, ಮೀಸೆ ಸಿಗುರೋ ವಯಸ್ಸು ನಿಂದು, ಚಿಕ್ಕ ಹುಡುಗರ ತರ ಆಟ ಆಡಕ್ಕೆ ಹೋಗೋದು ಇನ್ನು ಸ್ವಲ್ಪ ಕಡಿಮೆ ಮಾಡ್ಬೇಕು ನೀನು ಎನ್ನುತ್ತಾ ಪಂಕಜಳಿಗೆ, ಪಂಕು ಅಮ್ಮಂಗೆ ತಿಳಿಯಲ್ಲ, ಅವನಿಗೆ ನೀನೇ ಹೊತ್ತಿಗೆ ಸರಿಯಾಗಿ ಮಾತ್ರೆ ಕೊಡು ಆಯ್ತಾ, ನಾನು ಆಫೀಸ್ಗೆ ಹೋಗಿ ಬರ್ತೀನಮ್ಮ ಎನ್ನುತ್ತಾ ಚಪ್ಪಲಿ ಮೆಟ್ಟಿ ಹೊರಟಳು. ಇತ್ತ ಪಂಕಜ ತಮ್ಮನಿಗೆ ತಿಂಡಿ ತಿನಿಸಿ ಮಾತ್ರೆ ಕೊಟ್ಟು ಮಲಗಿಸಿ ತಾಯಿಗೆ ಮನೆ ಕೆಲಸಕ್ಕೆ ಸಹಾಯ ಮಾಡಿದ ನಂತರ ಮೆಲ್ಲಗೆ ಕಿಟ್ಟು ಪಕ್ಕ ಬಂದು ಕುರ್ಚಿಯಲ್ಲಿ ಕುಳಿತು ತಾನು ಅರ್ಧ ಓದಿ ಬಿಟ್ಟಿದ್ದ ಕಾದಂಬರಿ ಪುಸ್ತಕ ತೆರೆದಾಗ ಅಂಬುಜ ಬರೆದಿಟ್ಟಿದ್ದ ಕಾಗದದ ಪುಸ್ತಕದಿಂದ ಕೆಳಗೆ ಬಿದ್ದಿತ್ತು. ಏನಿರಬಹುದು ಎಂಬ ಕುತೂಹಲದಿಂದ ಆಳೆ ಬಿಡಿಸಿದಾಗ ತನ್ನನ್ನು ಕುರಿತಂತೆ ಬರೆದ ಪತ್ರವೆಂದು ತಿಳಿಯಿತು. ಮನಸ್ಸಿನಲ್ಲಿ ಹೇಳಲಾಗದ ಗೊಂದಲ. ಅತ್ತಿತ್ತ ನೋಡಿದಳು. ತಾಯಿ ಹೊರಗೆ ಅಕ್ಕಿ ಆಸನು ಮಾಡುತ್ತಿದ್ದರು. ಅವಳ ತಮ್ಮ ಕಿಟ್ಟು ಮಾತ್ರೆ ನುಂಗಿದ ಪರಿಣಾಮವಾಗಿ ಸುಖನಿದ್ರೆಯಲ್ಲಿದ್ದ. ಪಂಕಜ ಆ ಪತ್ರವನ್ನ ನಿರಾಳವಾಗಿ ಬಿಡಿಸಿ ಓದಿದಳು. ಮನಸ್ಸಿಗೆ ಒಂಥರ ಬೇಸರವೆನ್ನಿಸಿತ್ತು. ನಿಡಿದಾಗಿ ಒಂದು ನಿಟ್ಟುಸಿರು ಬಿಟ್ಟಳು. ಅವಳಕ್ಕ ಬರೆದಂತೆ ಕಣ್ಣ ಮುಂದೆ ಬಾಲ್ಯದ ಆ ದಿನಗಳು ಹಾದು ಹೋದವು. ತಮ್ಮನ್ನೆಲ್ಲ ಮುಚ್ಚಟೆಯಿಂದ ಸಲಹುತ್ತಿದ್ದ ಅಪ್ಪನ ಸಹವಾಸದ ದಿನಗಳ ಮಸುಕದ ನೆನಪು ಮನದಲ್ಲಿ ಮೂಡಿತ್ತು. ಅಕ್ಕ ಹೇಳಿರುವಂತೆ ಏಕಾಏಕಿ ಅಪ್ಪನನ್ನ ನಮ್ಮಿಂದ ಕಸಿದುಕೊಂಡ ಆ ದೇವರು ನಿಜವಾಗಿಯೂ ಕ್ರೂರಿ ಅನ್ನಿಸಿತು. ಕೈ ಬೆರಳಲ್ಲಿ ಆ ಪತ್ರವನ್ನ ಸುತ್ತುತ್ತಾ ಕುಳಿತಿದ್ದವಳು ಮತ್ತೊಮ್ಮೆ ಬಿಡಿಸಿ ಆ ಪತ್ರವನ್ನ ಓದಿದಳು. ಪಾಪ, ಅಕ್ಕನು ಎಷ್ಟು ಸಣ್ಣ ಪ್ರಾಯದಲ್ಲಿ ಇಡೀ ಮನೆಯ ಜವಾಬ್ದಾರಿ ಹೊರುವಂತಾಯ್ತಲ್ಲ ಅನಿಸಿತ್ತು. ಆಗಲೇ ಮನದ ಮೂಲೆಯಿಂದ ಹೊರಬಂದ ಮುರಳಿ ಅವಳೆಡೆ ನೋಡಿ ಸಣ್ಣಗೆ ನಗು ಬೀರಿದಂತಾಯಿತು. ಮುರಳಿಯವರದು ಹಾಗೇ ಅಲ್ಲವೇ, ಸಣ್ಣ ವಯಸ್ಸಿಗೆ ತಂದೆಯನ್ನ ಕಳೆದುಕೊಂಡೆ ಎಂದಿದ್ದರು. ತಂಗಿಯರಿಬ್ಬರ ಮದುವೆಯೂ ಆಗಿದೆ. ಮನೆಯಲ್ಲಿ
ತಾನು ತನ್ನಮ್ಮ ಇಬ್ಬರೇ ಇರುವುದೆಂದಿದ್ದರು. ಎಲ್ಲ ನೆನಪುಗಳ ಅಲೆಯಲ್ಲಿ ಪಂಕಜಳ ಮನಸ್ಸು ಡೋಲಾಯಮಾನವಾಗಿತ್ತು. ಅಕ್ಕ ತಾನು ಮದುವೆ ಆಗುವವರೆಗೆ ತಾನು ಸುಮ್ಮನಿರಬೇಕಿತ್ತೇನೋ, ಹೀಗೆಲ್ಲ ಲವ್ ಅಂತ ತಾನು ಸಿಕ್ಕಿ ಹಾಕಿಕೊಳ್ಳಬಾರದಿತ್ತು ಎನಿಸಿತು. ಆದರೆ ಆ ಮುರಳಿನು ನನ್ನ ಪ್ರೀತಿಸುತ್ತಿದ್ದಾರಲ್ವಾ, ಅವರಿಗೆ ಈಗ ಏನೆಂದು ಹೇಳುವುದು? ಈಗ ತಾನು ಹಿಂದೆ ಸರಿದರೆ ಮುರಳಿಗೆ ಹೇಗನಿಸಿತ್ತು? ಕೋಣೆಯಲ್ಲಿ ಒಬ್ಬಳೇ ಆಲೋಚಿಸುತ್ತಾ ಒಂದು ರೀತಿಯಲ್ಲಿ ಸಂದಿಗ್ಧದಲ್ಲಿದ್ದ ಪಂಕಜಳಿಗೆ ತನ್ನ ಉಸಿರಾಟದ ಶಬ್ದವೊಂದೇ ಇಲ್ಲಿ ಕೇಳುತ್ತಿದೆಯೋ ಅನ್ನಿಸಿದರೆ, ಗೋಡೆಯ ಮೇಲಿನ ಆಳೆಯ ಗಡಿಯಾರದ ಲೋಲಕವು ಅತ್ತಿತ್ತ ಆಡುತ್ತಾ ಟಿಕ್ ಟಿಕ್ ಎನ್ನುತ್ತಿತ್ತು. ಅವಳು ಓದುತ್ತಿದ್ದ ಆ ಪತ್ರದ ಹಿಂದೆ ಏನು ಮಾಡಬೇಕು, ನನ್ನ ನಡೆ ಸರಿಯೋ ತಪ್ಪೋ ತಿಳಿಯುತ್ತಿಲ್ಲ. ಇಲ್ಲಿರಲಾರೆ, ಅಲ್ಲಿಗೂ ಹೋಗಲಾರೆ. ದೇವರೇ, ನನಗೇಕೆ ಈ ಸಂದಿಗ್ಧ ತಂದಿಟ್ಟೆ? ಎರಡೇ ಸಾಲು ಗೀಚಿದಳು. ಕಣ್ಣೀರ ಹನಿಯೊಂದು ಪತ್ರದ ಮೇಲೆ ಬಿದ್ದಿತ್ತು. ನಡು ಬೆರಳಿನಿಂದ ಅದನ್ನು ನಿಧಾನವಾಗಿ ಒರೆಸಿ ಆ ಪತ್ರವನ್ನ ಮಡಿಸಿ ಅದೇ ಪುಸ್ತಕದ ಮಧ್ಯದಲ್ಲಿ ಮೊದಲಿನಂತೆ ಇಟ್ಟು ಒಮ್ಮೆ ನೀಡಿದಾಗಿ ನಿಟ್ಟುಸಿರಿಟ್ಟಳು. ಮನದಲ್ಲೇನೋ ಒಂದು ಬಗೆಯ ತಳಮಳ. ಕುಳಿತಲ್ಲಿಂದಲೇ ಹಾಸಿಗೆಯಲ್ಲಿ ಮಲಗಿದ್ದ ತಮ್ಮನತ್ತ ದೃಷ್ಟಿ ಹಾಯಿಸಿದಳು. ತಮ್ಮ ಕಿಟ್ಟುಗೆ ಗಾಢವಾಗಿ ನಿದ್ರೆ ಹತ್ತಿತ್ತು. ಇವನು ಎಲ್ಲರಿಗಿಂತ ಚಿಕ್ಕೋನಾಗಿ ಹುಟ್ಟಿಬಿಟ್ಟ. ದೇವರು ಇವನನ್ನೇ ಎಲ್ಲರಿಗಿಂತ ದೊಡ್ಡವನಾಗಿ ಹುಟ್ಟಿಸಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು. ನಮಗೆಲ್ಲರಿಗೂ ದೊಡ್ಡಣ್ಣನಾಗಿ ತಂದೆ ಸ್ಥಾನದಲ್ಲಿರುತ್ತಿದ್ದ ಅಲ್ಲವೇ? ಅಪ್ಪನೇ ಇಲ್ಲವೆಂದ ಮೇಲೆ ಯಾರೋ ತಂದೆ ಜಾಗದಲ್ಲಿ ನಿಂತು ತಮ್ಮೆಲ್ಲರ ಜವಾಬ್ದಾರಿ ಹೊರಬೇಕೆಂದುಕೊಳ್ಳುವುದು ತಪ್ಪಲ್ಲವೇ? ಪಾಪ, ಈಗ ಅಂಬಕ್ಕನಾದರೂ ಹಾಗೆ ಅಪ್ಪನ ಸ್ಥಾನದಲ್ಲೇ ಇದ್ದು ಎಲ್ಲವನ್ನ ತುಂಬಾನೇ ಚೆನ್ನಾಗಿ ನಿಭಾಯಿಸುತ್ತಿದ್ದಾರಲ್ಲ. ನಾನಾದ್ರೂ ಬುದ್ಧಿಗೇಡಿಯಂತೆ ನೆಟ್ಟಗೆ ಕಾಲೇಜು ಓದಲಿಲ್ಲ ಪಾಪ. ಆದರೂ ಅಕ್ಕ ಒಮ್ಮೆಯೂ ಬಿಟ್ಟೆನ್ನಲಿಲ್ಲ. ನಾನು ಕಾದಂಬರಿ ಓದೋದು ಅವಳಿಗೆ ಇಡಿಸುತ್ತಿಲ್ಲವಾದರೂ ಅಕ್ಕ ಕೋಪ ಮಾಡಿಕೊಂಡಿದ್ದು ಕಡಿಮೆಯೇ ನಿಜ. ನಾನು ಬದುಕಲ್ಲಿ ಬೇಜವಾಬ್ದಾರಿಯಿಂದ ನಡೆದುಕೊಂಡು ಬಿಟ್ಟೆ ಅನಿಸುತ್ತೆ. ನಾನೇ ಕಾಲೇಜಿಗೆ ಹೋಗುವಾಗ ಸರಿಯಾಗಿ ಓದಿ ಪಾಸ್ ಮಾಡ್ಕೋಬೇಕಿತ್ತು. ಈ ಕತೆ ಕಾದಂಬರಿ ಓದುವುದನ್ನ ನಾನು ಯಾಕಾದ್ರೂ ರೂಢಿ ಮಾಡಿಕೊಂಡೇನು ಏನು? ಸೆಕೆಂಡ್ ಇಯರ್ ಫೈನಲ್ ಇಯರ್ ಎರಡರಲ್ಲೂ ಸಬ್ಜೆಕ್ಟ್ ಆಗೇ ಉಳಿಸಿಕೊಂಡು ಬಿಟ್ಟೆ. ಬದುಕಲ್ಲಿ ನಾನು ಎಡವಿ ಬಿಟ್ಟೆ. ಹೀಗೆಲ್ಲ ವರಿಯಾಗಿ ಯೋಚಿಸುತ್ತಾ ಪಂಕಜಳ ಕಣ್ಣುಗಳು ಕಣ್ಣೀರ ಕೊಳಗಳಾಗಿದ್ದವು. ಕಡೆಗೊಮ್ಮೆ ಎಚ್ಚೆತ್ತ ಅವಳು ಸರಿಯಾಗಿ ಮೂಗೂರಿಸಿಕೊಳ್ಳುತ್ತಾ ಒಂದು ನಿಟ್ಟುಸಿರು ಬಿಟ್ಟಳು. ಕಣ್ಣೊರೆಸಿಕೊಂಡ ಪಂಕಜ ಕೋಣೆಯಿಂದ ಹೊರಗೆ ಬರುವಾಗ ಅವಳಮ್ಮ ಇನ್ನೂ ಅಕ್ಕಿ ಆಸನು ಮಾಡುತ್ತಲೇ ಇದ್ದರು. ಅಡಿಗೆ ಮನೆಗೆ ಹೋಗಿ ಒಂದು ಲೋಟ ತಣ್ಣಗಿನ ನೀರು ಕುಡಿದ ಮೇಲೆ ಅವಳ ಮನಸ್ಸಿನ ಒಯ್ದಾಟವೆಲ್ಲ ನಿಂತು ಒಂದು ಸ್ಥೀಮಿತಕ್ಕೆ ಬಂದಿತ್ತು. ಪಂಕಜ ಹೊರಬಂದು ಗಡಿಯಾರದತ್ತ ನೋಡಿದರೆ 2:10 ಕಡಿಮೆ ಇತ್ತು. ಪಾಪ, ಮಾತ್ರೆ ನುಂಗಿದ ಇವನಿಗೆ ನಿದ್ರೆ ಜೋರು ಹತ್ತಿದೆ. ಹಸಿವಾಗುತ್ತಿರಬಹುದೇನು ಎಂಬಿಸಿ ಊಟ ಕೊಡೋಣ ಎನ್ನಿಸಿ ಕೋಣೆಯೊಳಗೆ ಹೋಗಿ ಕಿಟ್ಟು ಏಳೋ ಒಂದು ತುತ್ತು ಊಟ ಮಾಡುವಂತೆ ಎಂದು ಅವನನ್ನ ಅಲುಗಾಡಿಸಿ ಎಬ್ಬಿಸಿದ್ದಳು. ಅಮ್ಮ, ಕಿಟ್ಟಿದ್ದು ಊಟ ಆದ್ಮೇಲೆ ನಾವು ಇಬ್ರು ಊಟ ಮಾಡೋಣ. ಅಕ್ಕ ಪದ್ದು ಹೇಗೋ ಊಟಕ್ಕೆ ಕೆರಿಯರ್ ಒಯ್ದಿದ್ದಾರೆ. ಇಬ್ರು ಸಂಜೆ ತನಕ ಬರಲ್ಲ. ನೀನು ಉಂಡು ಸ್ವಲ್ಪ ಹೊತ್ತು ಅಡ್ಡವಾಗುವಂತೆ. ಎಷ್ಟೋ ಹೊತ್ತಿಂದ ಹೀಗೆ ಹಸನು ಮಾಡ್ತಾನೆ ಇದ್ದಿ, ಸೊಂಟ ಇಟ್ಕೊಂಡಿತ್ತು ಎಂದಳು. ಕಿಟ್ಟಿಯು ಉಂಡ ನಂತರ ತನಗೆ ತನ್ನಮ್ಮನಿಗೆ ಊಟಕ್ಕೆ ತಟ್ಟೆ ಇಟ್ಟು ಅವಳೇ ಬಡಿಸಿದಳು. ಮನಸ್ಸಿನ ತುಂಬಾ ಕವಿದಿದ್ದ ಒಂದು ಬಗೆಯ ವ್ಯಾಕುಲತೆಯಿಂದಾಗಿ ಅವಳಿಗೆ ಸರಿಯಾಗಿ ಊಟ ಮಾಡಲು ಆಗಲಿಲ್ಲ. ಯಾಕಮ್ಮಿ, ನೀನು ಸರಿಯಾಗಿ ಊಟ ಮಾಡುತ್ತಿಲ್ಲ? ತಟ್ಟೆಯಲ್ಲಿ ಪಂಕಜ ಸುಮ್ಮನೆ ಕೈಯಾಡಿಸುತ್ತಿದ್ದದ್ದು ಕಂಡು ಅವಳಮ್ಮ ಕೇಳಿದರು. ಯಾಕೋ ಇವತ್ತು ಹಸಿವೆ ಆಗ್ತಿಲ್ಲಮ್ಮ ಎಂದವಳು. ಮೂವರದ್ದು ಊಟವಾದ ಮೇಲೆ ಪಂಕಜ ತಮ್ಮನ ಕಣ್ಣಿನ ಗಾಯಕ್ಕೆ ಮುಲಾಮು ಹಚ್ಚಿ ಅವನ ಪಕ್ಕದಲ್ಲೇ ಚಾಪೆ ಹಾಸಿ ಉರುಳಿದಳು. ಅವಳ ಕಣ್ಣಿಗೆ ಜಂಪು ಹತ್ತಲಿಲ್ಲ. ನಿದ್ರೆಗಾವುದ ದೂರ ಹೋಗಿತ್ತು. ಅದರ ಬದಲಿಗೆ ಅವಳ ಅಪ್ಪನ ಫೋಟೋ, ಅವಳ ಅಕ್ಕ, ಅಮ್ಮ, ಗೆಳೆಯ ಮುರಳಿಯ ನಗುಮುಖ, ಅಕ್ಕ ಬರೆದ ಆ ಪತ್ರದ ಉಕ್ಕಾಣೆ ಎಲ್ಲವೂ ಅವಳ ಕಂದಾರೆಯ ಎದುರು ನಿಧಾನವಾಗಿ ಹಾದು ಹೋಗುತ್ತಿದ್ದವು. ಛೇ, ನಾನು ಈಗೆಲ್ಲ ಆಳಬಾರದಿತ್ತು. ಹೀಗೆ ಮತ್ತೆ ಹಿಂದೆ ಹೋಗೋಕು ಆಗಲ್ಲ. ಮಾಡಿದ ತಪ್ಪನ್ನ ತಿದ್ದಿಕೊಳ್ಳಲಾರೇನು ಅನಿಸಿತ್ತು. ಮನಸ್ಸಿನಲ್ಲಾಗುತ್ತಿದ್ದ ಸಂಕಟ ತಳಮಳದ ಮಧ್ಯದಲ್ಲಿಯೂ ಪಂಕಜ ಒಮ್ಮೆ ಪಕ್ಕಕ್ಕೆ ತಿರುಗಿ ತಮ್ಮನತ್ತ ನೋಡಿದಳು. ಅವನು ಗಾಢ ನಿದ್ರೆಯಲ್ಲಿದ್ದ. ಹೊರಗಿನ ಪಾಠಶಾಲೆಗೆ ಬಂದು ನೋಡಿದಾಗ ಅವಳಮ್ಮನಿಗೂ ಅದೇ ತಾನೇ ನಿದ್ರೆ ಹತ್ತಿದೆಯೇನೋ ಅನಿಸಿತ್ತು. ಇಬ್ಬರು ಮಲಗಿದ್ದಾರೆಂಬುದನ್ನ ಮನವರಿಕೆಯಾದಾಗ ಅವಳ ಮನಸ್ಸಿನಲ್ಲಿ ಇನ್ನೇನೋ ಆಲೋಚನೆ ಉಳಿದಿತ್ತು. ಗಟ್ಟಿಯಾದ ನಿರ್ಧಾರ ತಳೆದವಳಂತೆ ಪಂಕಜ ಎದ್ದು ಬಚ್ಚಲು ಮನೆಯತ್ತ ನಡೆದಳು. ಯಾರೋ ಜೋರಾಗಿ ವಾಕರಿಸಿದಂತಹ ಶಬ್ದ ಕೇಳಿ ಕೃಷ್ಣಮೂರ್ತಿಗೆ ಎಚ್ಚರವಾಯಿತು. ಮಲಗಿದ್ದಲ್ಲೇ ಒರಳಿ ಅಮ್ಮ ಎಂದಿದ್ದ. ಯಾರೋ ಓ ಎನ್ನಲಿಲ್ಲ. ಬದಲಿಗೆ ಮತ್ತೂ ಜೋರಾಗಿ ಮೇಲೆ ಮೇಲೆ ವಾಕರಿಸಿದ್ದು ತಿಳಿದು
ಯಾರೆಂದು ನೋಡಲು ಮೆಲ್ಲಗೆ ಸವರಿಸಿಕೊಂಡು ಬಚ್ಚಲು ಮನೆಯತ್ತ ನಡೆದ. ಅಲ್ಲಿ ನೋಡಿದರೆ ಪಂಕಜ ಬಗ್ಗಿ ಕುಳಿತು ವಾಂತಿ ಮಾಡಿಕೊಳ್ಳುತ್ತಿದ್ದಳು. ಸಣ್ಣಕ್ಕೆ ಏನಾಯ್ತೆ ಎಂದು ಹತ್ತಿರ ಬಂದ. ಸುಸ್ತಾಗಿ ಕಣ್ಣು ಬೆಳ್ಳಗೆ ಮಾಡಿದ್ದ ಅವಳು ಯಾಕಿಲ್ಲ ಹುಡುಗಿದ ಧ್ವನಿಯಲ್ಲಿ ಉಸಿರಿದ್ದಳು. ಅವನು ಅಮ್ಮ ಎಲ್ಲಿ, ಅಮ್ಮ ಎನ್ನುತ್ತಾ ಗಡಿಬಿಡಿಸಿ ಹೊರ ಬಂದವನೇ ಮಲಗಿದ್ದ ತಾಯಿಯನ್ನ ಅಲುಗಾಡಿಸುತ್ತಾ ಅಮ್ಮ ಸಣ್ಣಕ್ಕ ಬಚ್ಚಲ ಮನೆಯಲ್ಲಿ ವಾಂತಿ ಮಾಡ್ತಾ ಇದ್ದಾಳೆ ಎಂದಿದ್ದ. ದಣಿದು ಒಳಗಿದ್ದ ಅವರಮ್ಮನಿಗೆ ಅರೆಕ್ಷಣ ಏನೆಂದು ತಕ್ಷಣ ತಿಳಿಯಲಿಲ್ಲವಾಗಿ ಕಿಟ್ಟು ತಾಯಿಯನ್ನ ರಟ್ಟೆ ಎಳೆಯುತ್ತಾ ಬಾ ಎಂದು ಬಚ್ಚಲ ಮನೆಗೆ ಕರೆದೊಯ್ದನು. ಆ ಹೊತ್ತಿಗಾಗಲೇ ಪಂಕಜ ಬಚ್ಚಲ್ನಲ್ಲಿ ಜ್ಞಾನ ತಪ್ಪಿ ಬಿದ್ದಿದ್ದಳು. ಪಂಕಜ ಏನಾಯ್ತಿ ಪುಟ್ಟಿ? ತನಗೆ ಏನೂ ತೋಚದೆ ಪಂಕಜಳ ತಾಯಿ ಒಂದೇ ಸಮ ಬಡಬಡಿಸುತ್ತಿದ್ದರೆ ಕೃಷ್ಣನೇ ಒಂದು ತಂಬಿಗೆಯಲ್ಲಿ ನೀರೆತ್ತಿಕೊಂಡು ತಂದು ಅವಳ ಮುಖಕ್ಕೆ ರಾಚಿದ. ತುಸುವೆ ಕಣ್ತೆರೆದ ಪಂಕಜಳನ್ನ ತೋಳನ್ನು ಇಬ್ಬರು ಹಿಡಿದು ಎಬ್ಬಿಸಿ ಹೊರತರಬೇಕೆನ್ನುವಷ್ಟರಲ್ಲಿ 2 ಹೆಜ್ಜೆ ಇಡುವಷ್ಟರಲ್ಲಿ ಪಂಕಜ ಪುನಃ ಕುಸಿದು ಬಿಟ್ಟಿದ್ದಳು. ಅಮ್ಮ, ಪಕ್ಕದ ಮನೆ ಶಾಮನ್ನ ಮಾಮ ಇದ್ರೆ ಕರಿತೀನಿ ತಾಳು ಎಂದು ಹೇಳಿದ ಕಿಟ್ಟು ಹೊರಗೆ ಓಡಿದ್ದ. ಅವನಮ್ಮ ಮೆಲ್ಲಗೆ ಹೋಗು, ಇನ್ನೂ ಪೂರ್ತಿ ಜ್ವರ ಬಿಟ್ಟಿಲ್ಲ, ತಲೆ ಸುತ್ತಿತು ಎನ್ನುವಷ್ಟರಲ್ಲಿ ಅವನಾಗಲೇ ಪಕ್ಕದ ಮನೆಗೆ ಹೋಗಿ ಮುಟ್ಟಿದ್ದ. 2 ನಿಮಿಷದೊಳಗೆ ಕಿಟ್ಟು ಜೊತೆಯಲ್ಲಿಯೇ ಶಾಮನ್ನ ಮತ್ತವರ ಹೆಂಡತಿ ರಾಧಮ್ಮ ಇಬ್ಬರು ಓಡಿ ಬಂದಿದ್ದರು. ಎಲ್ಲರೂ ಸೇರಿ ಎಬ್ಬಿಸಲು ಪ್ರಯತ್ನಿಸುವಾಗ ಪಂಕಜಳ ಮೈ ಕಟ್ಟಿಗೆಯಂತಾಗಿತ್ತು. ಅಂತೂ ಇಂತೂ ಕಷ್ಟಪಟ್ಟು ಪಂಕಜಳನ್ನ ಎತ್ತಿಕೊಂಡು ಪಾಠಶಾಲೆಯ ಚಾಪಿ ಮೇಲೆ ಮಲಗಿಸಿದ ನಂತರ ಯಾಕೋ ಹುಡುಗಿ ಮೈಯೆಲ್ಲ ಬಿರುಸಾಗಿದೆ ಅನಿಸ್ತಿದೆ. ಹೇಗಾದ್ರೂ ಆಗಲೇ ಐದಾಯ್ತಲ್ಲ, ನಾನು ಹೋಗಿ ಆ ಗುಂಡು ರಾಮ್ ಡಾಕ್ಟರ್ಗೆ ಕರ್ಕೊಂಡು ಬರ್ತೀನಿ, ನೀನಿಲ್ಲೇ ಇವರ ಜೊತೆಲೇ ಇರು ಎಂದು ಹೆಂಡತಿಗೆ ಹೇಳಿ ಹೊರಟರು ಶಾಮನ್ನ. ಮುಂದೆ 10 ನಿಮಿಷದಲ್ಲಿ ಡಾಕ್ಟರನ್ನ ಶಾಮನ್ನ ಕರೆತಂದಿದ್ದರು. ಪಂಕಜಳನ್ನ ಸೂಕ್ಷ್ಮವಾಗಿ ಪರೀಕ್ಷಿಸಿದ ಡಾಕ್ಟರ್, ಇದು ಆಗ್ಲೇ ಹೋಗಿದೆ, ಮೈಯೆಲ್ಲ ನೀಲಿಗಟ್ಟುತ್ತಿದೆಯಲ್ಲ, ಹುಡುಗಿ ವಿಷ ಗಿಷ ಏನಾದ್ರೂ ತೆಗೆದುಕೊಂಡಾದ್ದಾಳ ಕೇಳಿದ್ದರು. ಇಲ್ಲ ಡಾಕ್ಟ್ರೆ, ವಿಷ ಯಾಕೆ ಕುಡಿತಾಳೆ? ನಾವು 3 ಮಧ್ಯಾಹ್ನ ಒಟ್ಟಿಗೆ ಊಟ ಮಾಡಿದ್ವಿ. ಆಮೇಲೆ ಅವಳು ಇವನು ಇಬ್ರು ರೂಮಲ್ಲಿ ಮಲಗಿದ್ರು. ನಾನು ಹೊರಗೆ ಅಕ್ಕಿ ಹಾಸನು ಮಾಡ್ತಿದ್ದೆ, ಅವಳಮ್ಮ ಹೇಳುತ್ತಿದ್ದಾರೆ. ನೋಡಿದರೆ ನನಗೆ ಹಾಗೆ ಸಂಶಯ ಬರ್ತಿದೆ. ಹಾಗೇನಾದ್ರೂ ಆದ್ರೆ ಪೊಲೀಸ್ ಕೇಸ್ ಆಗುತ್ತೆ ನೋಡಿ ಎಂದಿದ್ದರು ಡಾಕ್ಟರ್. ಇವಳು ಆ ತರ ಹುಡುಗಿ ಅಲ್ಲ ಸರ್, ನಾವು ನೋಡ್ತಾ ಇದ್ದೀವಲ್ಲ, ಒಳ್ಳೆ ಜನ ಇವ್ರೆಲ್ಲ, ಪಕ್ಕದ ಮನೆಯ ಶಾಮನನ್ನು ಹೇಳಿದ್ದರು. ಇಲ್ಲ, ಇದು ಪಾಯ್ಸನಿಂಗ್ ದೇ ಕೇಸ್ ಅನಿಸ್ತಾ ಇದೆ, ಏನಾದ್ರೂ ಕಾಂಪ್ಲಿಕೇಶನ್ ಇದ್ರೆ ಕೇಸ್ ಆಗುತ್ತೆ, ಏನೋ ಪ್ರಾಬ್ಲಮ್ ಇಲ್ಲ ಅಂದ್ರೆ ಆದಷ್ಟು ಬೇಗ ಎಲ್ಲಾ ಕೆಲಸ ಮುಗಿಸಿಕೊಂಡು ಬಿಡಿ ಎಂದು ಡಾಕ್ಟರ್ ಹೇಳುತ್ತಿರುವಾಗಲೇ ಅಂಬುಜ ಡ್ಯೂಟಿ ಮುಗಿಸಿ ಮನೆಗೆ ಬಂದಿದ್ದಳು. ಡಾಕ್ಟರ್ ಮತ್ತು ಶಾಮನ್ನ ಅವರಿಂದ ಒಮ್ಮೆಲೆ ವಿಷಯ ತಿಳಿದು ಅಂಬುಜಳಿಗೆ ಗಾಬರಿ ಎನಿಸಿದರು. ಡಾಕ್ಟರ್ ಸೂಚನೆಯಂತೆ ಶಾಮಣ್ಣನವರ ಮಾರ್ಗದರ್ಶನದಲ್ಲಿ ತಂಗಿ ಪಂಕಜಳ ಅಂತ್ಯ ಸಂಸ್ಕಾರವನ್ನ ಮುಗಿಸಿ ಬಿಟ್ಟಿದ್ದರು. ಮಾರನೇ ದಿನ ಬೆಳಿಗ್ಗೆ ಪದ್ಮಜ ಬಚ್ಚಲ್ನ ಬಾಗಿಲ ಸಂದಿಯಲ್ಲಿ ಸಿಕ್ಕಿತೆಂದು ಟಿಕ್ 20ಯ ಖಾಲಿ ಸೀಸೆ ತೋರಿಸಿದಾಗ ಅಂಬುಜಾಗೆ ಭೂಮಿ ಬಾಯಿ ಬಿಡಬಾರದೆ ಅನ್ನಿಸಿತ್ತು. ಮನೆಯಲ್ಲೆಲ್ಲ ಒಂದು ರೀತಿಯ ಮಂಕು ಕವಿದಂತಾಗಿತ್ತು. ಅಂಬುಜ ಪಂಕಜಗೆ ಬರೆದ ಪತ್ರದ ವಿಷಯ ಬೇರಾರಿಗೂ ಗೊತ್ತಾಗಿರಲಿಲ್ಲವಾದರೂ ತಾನು ಪತ್ರ ಬರೆದಿದ್ದಕ್ಕೆ ಪಂಕಜ ಹೀಗೆ ಮಾಡಿಕೊಂಡಳೇನೋ ಎಂಬ ಅಂತಃಪ್ರಜ್ಞೆ ಅಂಬುಜಳಿಗೆ ಬಹಳ ಚುಚ್ಚುತ್ತಿತ್ತು. ಅವಳು ಮನೆಯಲ್ಲಿ ಯಾರೆಲ್ಲಾದರೂ ಮನದ ಆಳಲು ತೋಡಿಕೊಂಡು ಹಗುರವಾಗೋಣವೆಂದರೆ ತಂಗಿ ಪದ್ಮಜ ಇನ್ನು 18ರ ಬಾಲೆಯಾದ್ರೆ ತಮ್ಮನಂತೂ ಇನ್ನು 14-15ರ ಚಿಕ್ಕ ಹುಡುಗ. ಅವಳಮ್ಮನಿಗೆ ಏನನ್ನಾದ್ರೂ ಹೇಳಿದರೂ ಅದನ್ನು ಅರ್ಥ ಮಾಡಿಕೊಂಡು ಸಲಹೆ ಸೂಚನೆ ಕೊಡುವಷ್ಟು ಜಾಣ್ಮೆ, ಅನುಭವ, ದಿಟ್ಟತನ ಅವಳಮ್ಮನಿಗೂ ಇರಲಿಲ್ಲ. 2-3 ದಿನ ಸತ್ತ ಮಗಳಿಗಾಗಿ ತಾಯಿ ಸದಾ ಸುಮ್ಮನೆ ಅಳುತ್ತಾ ಕೂರುವುದನ್ನ ಕಂಡು ಕಡೆಗೊಮ್ಮೆ ಅಂಬುಜಳೆ ಗದರಿಸಿ ಸಮಾಧಾನಿಸಿ ಮನೆಯ ವಾತಾವರಣವನ್ನ ಮಾಮೂಲು ಸ್ಥಿತಿಗೆ ತರಲು ಪ್ರಯತ್ನಿಸಿದ್ದಳು. ಮುಂದೊಂದು ಮಧ್ಯಾಹ್ನ ತಾನು ಪತ್ರ ಬರೆದಿಟ್ಟಿದ್ದ ಆ ಪುಸ್ತಕ ಸಿಕ್ಕಾಗ ಆ ಪತ್ರದ ಇಂಬರಹ ಪಂಕಜ ಬರೆದದ್ದು ಅಂಬುಜಗೆ ಓದಿದಾಗ ಮಾತ್ರ ಬಿಕ್ಕಿ ಬಿಕ್ಕಿ ಹತ್ತಿದ್ದಳು. ಸುಮಾರು 1 ವಾರದ ನಂತರ ನಿಧಾನವಾಗಿ ಮನೆಯ ಪರಿಸ್ಥಿತಿ ಮಾಮೂಲಾಗುತ್ತಾ ಬಂದ ಹಾಗೆ ಪದ್ಮಜ ತನ್ನ ಕಾಲೇಜಿಗೆ, ಅಂಬುಜ ತನ್ನ ಕೆಲಸಕ್ಕೆ ಹೊರಡುವಾಗ ಕೃಷ್ಣಮೂರ್ತಿಯ ಕಣ್ಣಿನ ಗಾಯವು ವಾಸಿಯಾಗಿ ಒಣಗಿದ್ದು ಕಂಡ ಅಂಬುಜ, ಕಿಟ್ಟು ನೀನು ಇವತ್ತಿನಿಂದ ಸ್ಕೂಲಿಗೆ ಹೋಗಪ್ಪಿ, ಅಮ್ಮ ನೀನು ಮನೆಯಲ್ಲಿ ಒಬ್ಬಳೇ ಇರುತ್ತಿ, ಮನೆ ಕಡೆ ಹುಷಾರು, ನೀನು ಒಳಗೆ ಕೆಲಸದಲ್ಲಿರುವಾಗ ಆದಷ್ಟು ಮುಂದಿನ ಬಾಗಿಲ ಚಿಲಕ ಹಾಕೊಂಡು ಇರು ಎಂದಿದ್ದಳು. ತಕ್ಷಣವೇ ಕೃಷ್ಣಮೂರ್ತಿ, ಅಕ್ಕ ನಂದು ಗಾಯವೇನೋ ವಾಸಿಯಾಗಿದೆ, ಆದರೆ ಈ ಕಣ್ಣು ಯಾಕೋ ಸರಿಯಾಗಿ ಕಾಣಲಕ್ಕ, ಸ್ವಲ್ಪ ಮಬ್ಬಾಗಿ ಕಾಣುತ್ತೆ ಎಂದು ಬಲಗನ್ನು ತೋರಿಸಿದ್ದ. ಅದನ್ನು ಕೇಳಿ ಅಂಬುಜಳಿಗೆ ಒಮ್ಮೆಲೆ ಎದೆ ದಸಕ್ಕೆಂದಿತ್ತು. ಅಯ್ಯೋ ದೇವರೇ, ತಮ್ಮ ಅಂತ ನಮಗೆ ಇರೋನೊಬ್ಬ, ಇದೇನು ಇವನು ಹೀಗೆ ಅಂತಿದ್ದಾನಲ್ಲ ಅಂದುಕೊಂಡಳು. ಅವಳಿಗೆ ತನ್ನ ಮನಸ್ಸಿನ ಭಯವನ್ನ ಯಾರಾದ್ರೂ ತೋರಲು ಆಗದು. ಕೊನೆಗೆ ಅಂಬುಜ ತಾನೇ ಸವರಿಸಿಕೊಂಡು ಅವನ ಆ ಕಣ್ಣಿನ ರೆಪ್ಪೆಯನ್ನಗಲಿಸಿ ನೋಡಿದ್ದಳು. ಅವಳಿಗೂ 2 ಕಣ್ಣಿನ ನಡುವೆ ಏನೂ ವ್ಯತ್ಯಾಸ ಕಂಡಿರಲಿಲ್ಲ.
ಕಡೆಗೆ ಹಾಗಾದ್ರೆ ಇವತ್ತು ನೀನು ಸ್ಕೂಲಿಗೇನೂ ಹೋಗಬೇಡ, ಅಮ್ಮನ ಜೊತೆ ಮನೆಯಲ್ಲೇ ಇರು. ಸಂಜೆ ಆಫೀಸಿನಿಂದ ಬಂದ ಮೇಲೆ ನಾನೇ ನಿನ್ನನ್ನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ. ಪದ್ದು, ನಿನ್ನ ಪಾಡಿಗೆ ನೀನು ಕಾಲೇಜಿಗೆ ಹೋಗು ಎಂದು ಹೇಳಿ ಆ ದಿನ ಅಂಬುಜ ಆಫೀಸ್ಗೆ ಹೋಗಿದ್ದಳು. ಅದೇ ದಿನ ಸಂಜೆ ವೈದ್ಯರ ಬಳಿ ಅವಳು ತನ್ನ ತಮ್ಮನನ್ನ ಕರೆದೊಯ್ದಿದ್ದರು. ಮುಂಜಾಗ್ರತೆ ಎಂಬಂತೆ ಆ ವೈದ್ಯರು ನೇತ್ರ ತಜ್ಞರ ಬಳಿ ತೋರಿಸಲು ಸೂಚಿಸಿದ್ದರು. ನಂತರದಲ್ಲಿ ಆ ನೇತ್ರ ತಜ್ಞರಾದರೂ ಅವನಿಗೆ ಹಲವು ರೀತಿಯ ತಪಾಸಣೆಗಳನ್ನ ಮಾಡಿ ಹಲವು ಮದ್ದುಗಳನ್ನ ನೀಡಿದರು. ಕೃಷ್ಣಮೂರ್ತಿಯ ಆ ಬಲಗಣ್ಣಿನ ದೃಷ್ಟಿ ಅಸ್ಪಷ್ಟವಾಗಿಯೇ ಉಳಿದಿತ್ತು. ಕಡೆಗೆ ವೈದ್ಯರು ಅದು ಕ್ರಿಕೆಟ್ ಬ್ಯಾಟ್ ನಿಂದಾದ ಆ ಪೆಟ್ಟಿನಿಂದಾಗಿ ಮಿದುಳು ನರಕ್ಕೆ ಪೆಟ್ಟಾಗಿದೆ ಎಂತಲೂ ತಾನು ಎಲ್ಲ ಚಿಕಿತ್ಸೆ ಮಾಡಿರುವುದಾಗಿ ಹೇಳಿ ಅವನ ದೃಷ್ಟಿ ಕ್ರಮೇಣ ತಾನಾಗಿಯೇ ಸರಿ ಹೋಗಬೇಕೇ ವಿನಃ ಬೇರೆ ಏನು ಮಾಡಲಾಗದು ಎಂದು ಹೇಳಿ ಕೈ ಚೆಲ್ಲಿದ್ದರು. ಮುಂದೆ ಇದು ಆ ಹುಡುಗನಿಗೆ ಒಂದು ವೈಕಲ್ಯವಾಗಿಯೇ ಉಳಿದಿತ್ತು. ಕೃಷ್ಣಮೂರ್ತಿಯ ದೃಷ್ಟಿಯು ಮಂದವಾಗಿ ಶಾಲೆಯ ಓದಿನಲ್ಲೂ ಅವನು ಸ್ವಲ್ಪ ಹಿಂದೆ ಉಳಿಯುತ್ತಾ ಹೋದನು. ಅಂಬುಜಳು ಅದನ್ನು ಮನಗಂಡು ಅವನ ವಿದ್ಯಾಭ್ಯಾಸ ಸುಸೂತ್ರವಾಗಿ ಸಾಗಬೇಕು ಎಂಬ ಉದ್ದೇಶದಿಂದ ಅವನಿಗೆ ಮನೆಪಾಠಕ್ಕೂ ಹಚ್ಚಿದ್ದಾಳು. ಆದರೂ ಅವಳ ಪ್ರಯತ್ನ ಸಫಲವಾಗದೆ ಅವನು SSLC ತೇರ್ಗಡೆ ಹೊಂದುವಾಗಲೇ 18 ಆಗಿತ್ತು. ಕಾಲದೊಂದಿಗೆ ಸಾಗುತ್ತಾ ಇವೆಲ್ಲ ಅವರ ಮನೆಯಲ್ಲಿ ಒಂದು ಬಗೆಯ ಹಿನ್ನಡೆಯೇ. ಆದರೂ ಅವಳ ತಂಗಿ ಪದ್ಮಜ B.Com ನಲ್ಲಿ ಒಳ್ಳೆಯ ಅಂಕ ಗಳಿಸಿ ತೇರ್ಗಡೆ ಹೊಂದಿ ಸ್ಥಳೀಯ ಬ್ಯಾಂಕ್ ಒಂದರಲ್ಲಿ ತಾತ್ಕಾಲಿಕವಾಗಿ ಕೆಲಸಕ್ಕೆ ಹೋಗಲು ಪ್ರಾರಂಭಿಸಿ ಸಂಸಾರ ಪೋಷಣೆಗೆ ಅವಳು ಆರ್ಥಿಕವಾಗಿ ಸಹಕರಿಸಲು ತೊಡಗಿದ್ದು ಅಂಬುಜಳಿಗೆ ಸ್ವಲ್ಪ ನಿಟ್ಟುಸಿರು ಬಿಡುವಂತಾಗಿತ್ತು. ಬಚ್ಚಲ ಮನೆಯಲ್ಲಿ ಬಕೆಟ್ಗೆ ಯಾರೋ ನೀರು ತೋಡುತ್ತಿರುವ ಶಬ್ದಕ್ಕೆ ಅಂಬುಜಳು ಹಳೆಯ ನೆನಪಿನಿಂದ ಪುನಃ ವಾಸ್ತವಕ್ಕೆ ಬಂದಿದ್ದಳು. ಹೊರಗೆ ಅಕ್ಕಿಗಳ ಚಿಲಿಪಿಲಿ ಶಬ್ದ ಬೆಳಗಾಗಿದೆ ಎಂದು ಹೇಳುತ್ತಿತ್ತು. ಬಹುಶಃ ಕಾವೇರಿ ಅಂಗಳದಲ್ಲಿ ರಂಗೋಲಿ ಹಾಕುವ ತಯಾರಿಯಲ್ಲಿರಬಹುದು ಅಂದುಕೊಳ್ಳುತ್ತಾ ಅಂಬುಜ ಮಲಗಿದ್ದಲ್ಲಿಂದ ಎದ್ದಳು. ರಾತ್ರಿ ಎಲ್ಲ ನಿದ್ರೆ ಇಲ್ಲದೆ ತಲೆ ಸಣ್ಣಗೆ ನೋಯುತ್ತಿತ್ತು. ಆದರೂ ಹೇಳೋಣ, ಮತ್ತೆ ಆಫೀಸ್ಗೆ ಹೊರಡಬೇಕಲ್ಲ ಅಂತ ತನಗೆ ತಾನೇ ಒತ್ತಾಯಿಸಿಕೊಂಡು ಎದ್ದಿದ್ದಳು. ಮಲಗಿದ್ದ ಹಾಸಿಗೆ ಮಡಿಸುವಾಗ ಮತ್ತದೇ ಯೋಚನಾ ಸರಣಿ ಅವಳ ಮನಸ್ಸಲ್ಲಿ ತೊಡರಿಕೊಂಡಿತ್ತು. ಅಲ್ಲ, ಆ ಪಂಕಜ ತನಗಿಂತ ಚಿಕ್ಕವಳು, ತನ್ನ ಬೆನ್ನಿಗೆ ಹುಟ್ಟಿದ್ದವಳು. ಜೀವನದಲ್ಲಿ ಇನ್ನು ತುಂಬಾ ದೂರ ಸಾಗಬೇಕು. ಎಲ್ಲರ ಜೊತೆಗೂಡಿ ಮನೆ ಮಂದಿ ಎಲ್ಲರ ಯೋಗಕ್ಷೇಮ ಒಳಿತು ಕೆಡುಕು ಅಭ್ಯುದಯವನ್ನ ಆಲೋಚಿಸುತ್ತಲೇ ಜವಾಬ್ದಾರಿಯಿಂದ ಮುನ್ನುಡಿ ಇಡಬೇಕೇ ವಿನಃ ಅನುಭವವಿಲ್ಲದೆ ತಪ್ಪು ಹೆಜ್ಜೆ ಇಡುವಂತಾಗಬಾರದು ಎಂಬ ಉದ್ದೇಶದಿಂದ ಅವಳಿಗೆ ತಿಳುವಳಿಕೆ ಕೊಡಲು ಕೇವಲ ಒಂದೆರಡು ಬುದ್ಧಿ ಮಾತು ಹೇಳಿ ಬರೆದ ಆ ಪತ್ರ ಓದಿ ಅವಳು ಹಾಗೆ ಆತ್ಮಹತ್ಯೆ ಮಾಡಿಕೊಂಡಳು. ಇನ್ನು ಈ ರಶ್ಮಿಯು ಯಾರೋ ಏನು ಹಿಂದೆ ಮುಂದೆ ಗೊತ್ತಿಲ್ಲದವನನ್ನ ನಂಬಿ ಪ್ರೀತಿ ಪ್ರೇಮ ಅಂತ ಕನಸು ಕಟ್ಟಿಕೊಂಡಿರುವುದಲ್ಲದೆ ತನ್ನ ಮೈ ಹಚ್ಚಿಕೊಂಡು ಮದುವೆಗೆ ಮುನ್ನವೇ ಹೀಗೆ ಹೊಟ್ಟೆ ತುಂಬಿಸಿಕೊಂಡು ಬಂದಿದ್ದಾಳೆ. ಇಂಥ ಹುಚ್ಚು ಯೌವನ ಇವರಿಗೆ ಹೇಗೆ ಕುಕ್ಕಿ ಬರುತ್ತದೆ? ತಂಗಿ ಅಂತ ಅವಳಿಗೆ ಬುದ್ಧಿ ಹೇಳಿದಾಗ ಅವಳು ತನ್ನ ಜೀವನವನ್ನೇ ಕಳೆದುಕೊಂಡು ನನಗೆ ಜೀವಮಾನದಲ್ಲಿ ಅಳಿಸಲಾಗದಂತಹ ಬರೆ ಹಾಕಿದಳು. ಹೀಗೆ ನೋಡಿದರೆ ಇವಳಿಗೆ ನಿನ್ನ ನಂಬಿಸಿ ಹೀಗೆ ಮಾಡಿದವನು ಯಾರಂತೂ ಹೇಳು? ಅವನನ್ನ ಕಾಡಿಬೇಡಿಯಾದರೂ ಅವನೊಂದಿಗೆ ನಿನ್ನ ಮದುವೆ ಮಾಡಿಸುವೆ ಎಂದರೆ ನನ್ನ ಕುತ್ತಿಗೆಯನ್ನೇ ಇಸುಕಲು ಕೈ ಹಾಕಿ ಬಿಟ್ಟಳಲ್ಲ. ರಾತ್ರಿ ರಶ್ಮಿ ನಿಜಕ್ಕೂ ಅದೆಷ್ಟು ಉದ್ವಿಗ್ನಲಾಗಿದ್ದಳು. ಅವನು ಯಾರು ಎಂದು ಹೇಗಾದ್ರೂ ತಾನು ತಿಳಿದುಕೊಳ್ಳಬೇಕು. ಏನು ಕೆಲಸ ಮಾಡ್ತಿದ್ದಾನೆ? ಹೆಂಡತಿ ಮಗುವನ್ನ ಸಾಕುವಷ್ಟು ದುಡಿಮೆಯಾದರೂ ಅವನಿಗಿದೆಯೋ ಹೇಗೆ? ಎಲ್ಲ ಸರಿಯಾಗಿ ವಿಚಾರ ಮಾಡಬೇಕು. ಅದು ಅಲ್ಲದೆ ಈ ರಶ್ಮಿಗೆ ಈಗ ಎಷ್ಟು ತಿಂಗಳು? ಅದೆಷ್ಟು ಬೇಗ ಈ ಕೆಲಸ ಮಾಡಬೇಕು ಎಂದು ವಿಚಾರ ಮಾಡಿ ಅಂಬುಜಳ ಮನದಲ್ಲಿ ಒಂದು ಸ್ಪಷ್ಟ ನಿರ್ಧಾರ ಎಪ್ಪುಗಟ್ಟಿದಾಗ ಅವಳು ಕುಳಿತಲ್ಲಿಂದ ಎದ್ದು ನಿಧಾನವಾಗಿ ಬಚ್ಚಲ ಮನೆಯತ್ತ ಮುಖ ತೊಳೆಯಲು ಹೊರಟಳು. ಆ ದಿನ ಬೆಳಗ್ಗೆ ಇಡೀ ಮನೆಯೆಲ್ಲ ಮೌನವಾಗಿತ್ತು. ಎಲ್ಲೋ ರಶ್ಮಿಯ ಸುಳಿವೇ ಕಾಣದಿದ್ದಾಗ ಅಂಬುಜ ಕಾವೇರಿಯ ಬಳಿ ಬಂದು ಮೆಲ್ಲಗೆ ಕೇಳಿದಳು, ಎಲ್ಲಿ ಅವಳು? ಎಲೆ ಬಿಸಿಲು ಚೆನ್ನಾಗಿತ್ತು ಅಂತ ನಾನೇ ಅವಳಿಗೆ ಡಬ್ಬಿಲ್ಲಿದ್ದ ಹಪ್ಪಳ ಸಂಡಿಗೆ ಎಲ್ಲಾ ಬಿಸಿಲಿಗೆ ಹಾಕಿ ಬಾ ಅಂತ ಕಳಿಸಿದ್ದೀನಿ. ಆ ಶಂಕ್ರಮ್ಮ ಅವರ ಟೆರೆಸ್ ಅಲ್ಲಿ ಅದನ್ನೆಲ್ಲ ಅರವಿ ಬರೋಕೆ ಹೋಗಿದ್ದಾಳೆ ಎಂದಳು ಕಾವೇರಿ. ಇವಳು ಸರಿ, ಇವಳ ಮಗಳು ಸರಿ. ನಾನಾದ್ರೂ ಯಾರಿಗೆ ಹೇಗೆ ಬುದ್ಧಿ ಹೇಳಬೇಕು? ಕರ್ಮ. ಅಂಬುಜ ಮನದಲ್ಲೇ ಸಿಡಿಮಿಡಿಗೂಡುತ್ತಾ ಆಫೀಸ್ಗೆಂದು ತನ್ನ ಕೆಲಸಕ್ಕೆ ತಾನು ಹೊರಟಳು. ಆಫೀಸ್ಗೆ ಹೋಗುವಾಗಲೂ ಅವಳ ಮನದಲ್ಲಿ ಅದೇ ವಿಚಾರ ರಿಂಗಿಣಿಸುತ್ತಿತ್ತು. ಈಗಾಗ್ಲೇ ಹೀಗೆ ಎಡವಟ್ಟು ಮಾಡಿಕೊಂಡಿದ್ದಾಳೆ. ಇಷ್ಟಾದ ಮೇಲೂ ಇವಳು ತನ್ನ ಮಗಳಿಗೆ ಹೀಗೆ ಅಲ್ಲಿ ಇಲ್ಲಿ ತಿರುಗೋಕೆ ಬಿಡ್ತಾಳಲ್ಲ. ಯಾರಿಗಾದ್ರೂ ಆ ರಶ್ಮಿ ಬಸುರಿ ಆಗಿದ್ದಾಳೆ ಅಂತೇನಾದ್ರೂ ಸಂಶಯ ಬಂದರೆ ಈ ಮನೆ ಮರ್ಯಾದೆ ಮಣ್ಣು ಪಾಲು. ತಾಯಿ ಆದವಳು ಸ್ವಲ್ಪ ಆದರೂ ಬುದ್ಧಿವಂತೆ ಆಗಿದ್ದರೆ ಮಕ್ಕಳ ಬದುಕು ಹಸನು ಮಾಡಲಿಕ್ಕೆ ಸಹಾಯವಾಗುತ್ತೆ. ಇಲ್ಲವಾದರೆ ಇದೇ ಕತೆ. ನಮ್ಮಮ್ಮಂತೂ ಪೂರ್ತಿ ಪೆದ್ದು, ಸಾಲದ್ದಕ್ಕೆ ಅಳುಬುರುಕಿ. ಅಮ್ಮನಿಗೆ ಮಾತಿಗಿಂತ ಅಳುವೇ ಮುಂದೆ. ಇನ್ನು ಈ ಕಾವೇರಿಯೋ, ಆಹಾ, ಅತ್ತೆಗೆ ತಕ್ಕ ಸೊಸೆ ಅಂದುಕೊಳ್ಳುತ್ತಲೇ ಹಿಂದೆ ಪಾಪ
ಅದು ಒಂದು ಹೆಣ್ಣು ಜನ್ಮ ತಾನೆ. ಇಲ್ಲವಾದರೂ ಸರಿಯಾದ ಉದ್ಯೋಗವೇ ಇಲ್ಲದ, ಒಂದು ಕಣ್ಣಿನ ದೃಷ್ಟಿಯೇ ಮಬ್ಬಾಗಿದ್ದ ನಮ್ಮ ಕಿಟ್ಟುಗೆ ಹೆಣ್ಣು ಕೊಡುವವರಾದರೂ ಯಾರಿದ್ದರು? ಆದರೆ ಆಗ ನಮ್ಮನೆಯಲ್ಲೂ ಅಮ್ಮನೊಂದಿಗೆ ಇರೋದಕ್ಕೆ ಒಬ್ಬ ಹೆಣ್ಣಿನ ಅಗತ್ಯವಿತ್ತಲ್ಲ. ಅಷ್ಟಕ್ಕೂ ಆ ಕಾವೇರಿಯನ್ನು ನಾವು ಸೊಸೆಯಾಗಿ ಮನೆಗೆ ತಂದುಕೊಳ್ಳುವಾಗಿನ ಪರಿಸ್ಥಿತಿಯಾದರೂ ಹೇಗಿತ್ತು? ಇಷ್ಟವೋ ಕಷ್ಟವೋ ಅಂಬುಜಳ ಮನಸ್ಸು ಮಾತ್ರ ಪದೇ ಪದೇ ಇಂದಿನ ಆಗು ಹೋಗುಗಳನ್ನೇ ಮೆಲುಕು ಹಾಕುತ್ತಿತ್ತು. ಅಂಬುಜಳ ಕಾಲುಗಳು ಯಾಂತ್ರಿಕವಾಗಿ ಆಫೀಸ್ ನೆಡೆ ಕರೆದೊಯ್ಯುತ್ತಿದ್ದರೂ ಮನಸ್ಸು ಮಾತ್ರ ಹಿಂದೆ ಹಿಂದೆಯೇ ಓಡುತ್ತಿತ್ತು. ಪಂಕಜ ತೀರಿಕೊಂಡ 2 ವರ್ಷಗಳಲ್ಲಿ ಪದ್ಮಜ ಡಿಗ್ರಿ ಮುಗಿಸಿ ಯಾವುದೋ ಒಂದು ಸಣ್ಣ ಕೆಲಸಕ್ಕೆ ಸೇರಿದ್ದು ಮನೆಯಲ್ಲಿ ಸ್ವಲ್ಪ ಸಮಾಧಾನವೆನಿಸಿತ್ತು. ಪದ್ಮಜ ಕೂಡ ತುಂಬು ತಿಳುವಳಿಕೆಯಷ್ಟೆಯಂತೆ ತನ್ನ ಮೊದಲ ತಿಂಗಳ ಸಂಬಳವನ್ನ ತನಗೆ ಸಂಬಳ ಬಂದಾಕ್ಷಣ ಪೂರ್ತಿಯಾಗಿ ತಂದು ಅಕ್ಕನ ಕೈಯಲ್ಲಿಟ್ಟಿದ್ದಳು. ಆಗ ಅಂಬುಜಳು ಕೂಡ ದೇವರು ತನಗೆ ತಂಗಿಯ ರೂಪದಲ್ಲಿ ಬಂದು ಈಗ ಆಧಾರವಾಗಿದ್ದಾನೆ ಎಂದುಕೊಂಡು ಸಂತೋಷದಿಂದ ಪದ್ಮಜಳನ್ನ ಬಿಗಿದಪ್ಪಿ ಕಣ್ತುಂಬಿಕೊಂಡು ಹೇಳಿದಳು. ಪದ್ದು, ನಂಗೂ ನಿಂಗೂ 7-8 ವರ್ಷ ವ್ಯತ್ಯಾಸ ಇದೆ ಕಣೆ. ನೀ ಹುಟ್ಟಿದ್ದು ಸಣ್ಣ ಮಗುವಾಗಿ, ಬರೀ ಪಿಳಿ ಕಣ್ಣು ಬಿಡ್ತಿದ್ದು. ನೀ ಅತ್ತರೆ ನಾನು ತೊಟ್ಟಿಲ ತೂಗ್ತಾ ಹಾಡು ಹೇಳ್ತಿದ್ದದ್ದು ಎಲ್ಲ ನಿನ್ನೆ ಮೊನ್ನೆ ನಡೆದಿದ್ದು ಅನಿಸ್ತಿದೆ ಕಣೆ. ಅಂತದ್ರಲ್ಲಿ ನಮ್ ಪುಟ್ಟಿ ಆಗ್ಲೇ ಇಷ್ಟುದ್ದ ಆಗಿ ದುಡಿಯೋ ಹಂಗಾಯ್ತು ಎಂದು ಸಂತೋಷದಿಂದ ಕಣ್ತುಂಬಿಕೊಂಡಿದ್ದಳು. ಅದನ್ನು ಕಂಡು ಪದ್ಮಜ, ಅಕ್ಕ, ಅದು ಬರೀ 300 ಚಿಲ್ರೆ ಅಷ್ಟೇ ಎಂದಾಗ, 300 ಆಗಲಿ 3 ರೂಪಾಯಿ ಆಗ್ಲಿ, ಮನೆ ನಡೆಸಲು ಸಹಾಯ ಮಾಡ್ತಿದ್ಯಲ್ಲ ಪುಟ್ಟಿ ಎಂದಿದ್ದಳು ಅಂಬುಜ ಸಂಭ್ರಮದಿಂದ. ಅವಳ ತಮ್ಮನ ಮನಸ್ಸಿಗೆ ಒಂಥರ ಅಳಿವಿಳಿ ಎನ್ನಿಸಿತ್ತು. ಇವರಿಬ್ರು ಹೆಣ್ಣು ಮಕ್ಕಳಾಗಿ ಹೀಗೆ ದುಡಿಯೋರಾದ್ರೂ ನನಗೆ ನೋಡಿದ್ರೆ ಈ ಸ್ಕೂಲು ಕಾಲೇಜ್ ಪರೀಕ್ಷೆ ಎಲ್ಲ ಮುಗಿಯದ ಕತೆ ಅನ್ನೋ ಹಾಗಾಗಿದೆ. ನನಗೆ ಈ ಕಣ್ಣು ಬೇನೆ ಒಂದಿಲ್ಲದಿದ್ರೆ ನಾನು ಕೂಡ ಚೆನ್ನಾಗಿ ಓದೋಕಾಗ್ತಿತ್ತು ಏನೋ. ಈ ಸಾರಿ ಪಾಸಾಗದೆ ಇದ್ರೆ ಮುಂದೆ ಓದೋ ಆಸೆ ಬಿಟ್ಟು ನಾನು ಏನಾದ್ರೂ ಒಂದು ದುಡಿಯೋ ದಾರಿ ಹಿಡಿಬೇಕು ಎಂದು ಕಿಟ್ಟು ಮನದಲ್ಲೇ ಅಂದುಕೊಂಡಿದ್ದ. ಮುಂದೆ ಒಂದೇ ವರ್ಷದೊಳಗೆ ಜಾನ್ಮೆ ಚುರುಕು ಬುದ್ಧಿ ಎಲ್ಲಾ ಹೊಂದಿದ್ದ ಪದ್ಮಜ ಬ್ಯಾಂಕ್ ಪರೀಕ್ಷೆ ಪಾಸು ಮಾಡಿ ರಾಷ್ಟ್ರೀಕೃತ ಬ್ಯಾಂಕ್ ನೌಕರಿ ಹಿಡಿಯುವುದರಲ್ಲಿ ಯಶಸ್ವಿಯೂ ಆಗಿದ್ದಳು. ಹಲವು ಕಾಲದ ನಂತರ ಮನೆಯಲ್ಲಿ ಅಕ್ಕ ತಂಗಿಯರಿಬ್ಬರಿಗೂ ಒಳ್ಳೆಯ ಕೆಲಸ ಸಿಕ್ಕಿದಂತಾಗಿತ್ತು. ಮನೆಯ ಆರ್ಥಿಕ ಸ್ಥಿತಿಯು ಸ್ವಲ್ಪ ಚೇತರಿಕೆ ಕಂಡು ಬಂದಿತ್ತು. ನಗುವಾಗ ಎಲ್ಲಾ ನೆಂಟರು ಎನ್ನುವಂತೆ ಈಗ ಅವರ ಸೋದರ ಮಾವ, ಅತ್ತೆ ಅವರುಗಳಿಗೆ ಇವರ ನೆನಪಾಗಿ ಮೇಲಿಂದ ಮೇಲೆ ಇವರ ಮನೆಗೆ ಬಂದು ಹೋಗಲು ಪ್ರಾರಂಭಿಸಿದ್ದರು. ಮುಂದೆ 2 ವರ್ಷಗಳಲ್ಲಿ ಪದ್ಮಜಳನ್ನ ತಮ್ಮ ಮಗನಿಗೆ ಕೊಟ್ಟು ಮದುವೆ ಮಾಡಿಕೊಡುವಂತೆ ಸೋದರ ಮಾವ ಪ್ರಸ್ತಾಪಿಸಿದಾಗ ಅದಾಗಲೇ 34 ದಾಟಿದ್ದ ಅಂಬುಜಳಿಗೆ ಈ ಮೊದಲಿನ ಪಂಕಜಳ ದುರಂತದ ಉದಾಹರಣೆ ಕಣ್ಣೆದುರು ಹಚ್ಚ ಹಸಿರಾಗಿ ಇದ್ದುದರಿಂದ ಮಾವ ಮನೆಯಲ್ಲಿ ಅಮ್ಮ ಪದ್ದು ಇಬ್ಬರು ಒಪ್ಪಿದರೆ ಮಾಡಿಕೊಳ್ಳಿ, ನನ್ನ ಅಭ್ಯಂತರ ಏನೂ ಇಲ್ಲ ಎಂದಿದ್ದಳಾದರೂ ನಾನೂ ಒಂದು ಹೆಣ್ಣು, ಸಹಜವಾಗಿ ನನ್ನದು ಅಂತ ಒಂದು ಬದುಕು ಕಟ್ಟಿಕೊಳ್ಳೋ ಆಸೆ ನನಗೂ ಇರುತ್ತೆ ಅಂತ ಇವರು ಯಾರಿಗೂ ತಿಳಿಯೋದೇ ಇಲ್ಲವಲ್ಲ ಎಂದು ಅಂಬುಜ ಆಗ ಒಳಗೊಳಗೆ ಮಮ್ಮಲ ಮರುಗಿದ್ದಳು. ಯೋಚಿಸುತ್ತಾ ರಸ್ತೆಯಲ್ಲಿ ಯಾಂತ್ರಿಕವಾಗಿ ನಡೆದು ಬಂದ ಅವಳು ಆಫೀಸ್ ಹತ್ತಿರ ಬಂದಾಗ ಒಮ್ಮೆ ದೀರ್ಘವಾಗಿ ನಿಟ್ಟುಸಿರು ಬಿಡುತ್ತಾ, ಪದ್ದು ಮದುವೆ ಅಷ್ಟೇ ಏನು, ಈಗ ಅವಳ ಮಕ್ಕಳು ಮದುವೆಗೆ ಬಂದಿವೆ, ಈಗದ್ದೆಲ್ಲ ನಾನು ಹೀಗೆ ನೆನಪಿಸಿಕೊಂಡಾದರೂ ಏನು ಆಗಬೇಕಿದೆ ಎಂದು ಕೊಳ್ಳುತ್ತಾ ತನ್ನ ಟೇಬಲ್ ಬಳಿ ನಡೆದಳು. ಆಫೀಸ್ ವೇಳೆ ಪ್ರಾರಂಭವಾಗಿ ಅರ್ಧ ಮುಕ್ಕಾಲು ಗಂಟೆಯಾದರೂ ಎಲ್ಲಾ ಸಹ ಉದ್ಯೋಗಿಗಳು ಅಲ್ಲಲ್ಲಿ ಹರಟೆ ಹೊಡೆಯುತ್ತಾ ನಿಂತಿದ್ದರು. ಎಲ್ಲರಿಗೂ ಅದೇನು ಸಡಗರ, ಯಾಕೆ ಇವತ್ತು ಎಲ್ಲಾ ಹೀಗೆ ಹರಟೆ ಹೊಡಿತಾ ನಿಂತ್ಕೊಂಡಿದ್ದಾರೆ, ಸಾಹೇಬ್ರಿಲ್ವಾ ಏನೋ ಕೆಲಸದ ಮೇಲೆ? ಅವಳ ಟೇಬಲ್ ಬಳಿ ಬಂದ ಜವಾನನಿಗೆ ಅಂಬುಜ ಕೇಳಿದಾಗ, ಸಾಹೇಬ್ರು ಮೀಟಿಂಗ್ ಅಂತ ಇವತ್ತು ಹೆಡ್ ಆಫೀಸ್ಗೆ ಹೋಗಿದ್ದಾರೆ. ಅದು ಅಲ್ಲದೆ ಇವತ್ತು ನಮ್ಮ ಸೂಪರಿಂಟೆಂಡರ್ ಸಾಹೇಬ್ರು ಬಾರಮಪ್ಪನೋರ ಮಗಳ ಮದುವೆ ಅಲ್ರಿ ಮೇಡಮ್ ಅವರೇ, ಎಲ್ಲರೂ ಮದುವೆಗೆ ಅಂತ ಹೊರಟಿದ್ದಾರೆ ಎಂದಿದ್ದ ಅವನು. ಸ್ವಲ್ಪ ಹೊತ್ತಿನಲ್ಲಿ ಒಂದಿಬ್ಬರು ಹುಡುಗಿಯರು, ಮೇಡಮ್ ಬನ್ನಿ ಮದುವೆಗೆ ಹೋಗೋಣ, ಅಲ್ಲಿ ಆಗ್ಲೇ ಆಫೀಸ್ ಜೀಪ್ ರೆಡಿ ಆಗಿ ನಿಂತಿದೆ, ಅವರೆಲ್ಲರೂ ನಮ್ಗೆ ಕಾಯ್ತಿದ್ದಾರೆ ಎಂದಿದ್ದರು. ಇಲ್ಲಿರೋರೆಲ್ಲ ಮುಂದೆ ಮದುವೆ ಆಗುವ ಹುಡುಗಿಯರು, ತಮ್ಮ ಮಕ್ಕಳ ಮದುವೆ ಮಾಡುವ ನಡುವಯಸ್ಸಿನವರು. ಇವರ ಜೊತೆಗೆ ನಾನ್ಯಾಕೆ ಬೇಕು? ಅಂಬುಜ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ, ಬೇಡರಿ, ನಾನೂ ಬರಲ್ಲ, ಸ್ವಲ್ಪ ಬೇರೆ ಕೆಲಸ ಇದೆ, ನಾನು ಕಾಂಟ್ರಿಬ್ಯೂಷನ್ ಹಾಕೊಂಡ್ಬಿಡ್ತೀನಿ ಎನ್ನುತ್ತಾ ತನ್ನ ಪರ್ಸಿನಿಂದ 100ರ ನೋಟೊಂದನ್ನಿತ್ತಳು. ಸ್ವಲ್ಪ ಹೊತ್ತಿನಲ್ಲೇ ಆಫೀಸ್ನ ಬಹುತೇಕ ಎಲ್ಲ ಸಿಬ್ಬಂದಿಗಳು ಗಲಗಲ ಸದ್ದು ಮಾಡುತ್ತಾ ಜೀಪ್, ಬೈಕ್, ಸ್ಕೂಟರ್ಗಳನ್ನೇರಿ ಅವರು ಹಿರಿಯ ಸಹೋದ್ಯೋಗಿ ಬಾರಮಪ್ಪನವರ ಮನೆಯ ಮದುವೆಗೆಂದು ಹೊರಟು ಹೋದರು. ಇದೀಗ ಅಂಬುಜ ಕುಳಿತಿದ್ದ ಹಾಲ್ ಪೂರ್ತಿ ನಿರ್ಜನವಾಗಿತ್ತು. ಅವಳಿಗೂ ಕೂಡ ಇಂದಿನ ರಾತ್ರಿ ಸರಿಯಾಗಿ ನಿದ್ರೆ ಇಲ್ಲದೆ ಸಣ್ಣಗೆ ತಲೆ ಭಾರ ಎನಿಸುತ್ತಿತ್ತು. ಯಾಕೋ ದಿನದ ಕೆಲಸ ಪ್ರಾರಂಭಿಸಲು ಅವಳಿಗೆ ಉತ್ಸಾಹವಿರಲಿಲ್ಲ. ಅಲ್ಲೇ ಮೂಲೆಯಲ್ಲಿದ್ದ
ಟೇಬಲ್ ಬಳಿ ಏನೋ ಕೆಲಸ ಮಾಡಿಕೊಂಡಿದ್ದ ಜವಾನನ ಸೀನಪ್ಪನನ್ನ ಕರೆದು ಕ್ಯಾಂಟೀನ್ ನಿಂದ ಕಾಫಿ ತರಲು ಹೇಳಿ ಕುರ್ಚಿಗೆ ಹಿಂದಕ್ಕೊರಗಿ ಕಣ್ಣು ಮುಚ್ಚಿ ಕುಳಿತಾಳು. ಮನಸ್ಸು ಬೇಡವೆಂದರೂ ಮತ್ತೆ ಮತ್ತೆ ಇಂದಿನ ವಿಚಾರಗಳನ್ನೇ ಮೆಲುಕು ಹಾಕುತ್ತಿತ್ತು. ಹೊಸದರ ಕಲ್ಪನೆ ವಿಚಾರ ಮಾಡಲು ತನ್ನ ಪಾಲಿಗೆ ಭವಿಷ್ಯವೆಂಬುದಾದರೂ ಎಲ್ಲಿದೆ ಎಂದುಕೊಂಡ ಅಂಬುಜ ಹಾಗೆ ಟೇಬಲ್ ಮೇಲೆ ಎರಡು ಕೈಯೂರಿ ಅಂಗೈಯೊಳಗೆ ತನ್ನ ಮುಖವಿಟ್ಟು ಕುಳಿತಾಗ ಅವಳ ಮುಖದ ಮೇಲೆ ಒಂದು ಸಣ್ಣ ನಗು ಹಾದಿತ್ತು. ಅವಳು ಮನದೊಳಗೆ ಮಾತನಾಡಿಕೊಳ್ಳುತ್ತಾ ಹತ್ತಿದ್ದಳು. ಪಾಪ ಕಾವೇರಿ ಮನೆಯಲ್ಲವರೆಲ್ಲ ಪಾಲಿಗೂ ತಾನೊಬ್ಬಳು ದಡ್ಡಿ ಪೆದ್ದಿ ಎಂದಳಲ್ಲವೇ. ನಿಜವಾಗಿಯೂ ಈ ಕಾವೇರಿ ಪಾಪದ ಹುಡುಗಿಯೇ ಸೈ. ಅವಳ ಮುಗ್ಧತೆ ಸೌಮ್ಯ ಸ್ವಭಾವವನ್ನ ಗಮನಿಸಿಯೇ ಅಲ್ಲವೇ ಹೆಚ್ಚು ವಿಚಾರ ಮಾಡದೆ ನಮ್ಮ ಕಿಟ್ಟುಗೆ ಈ ಹುಡುಗಿಯನ್ನ ತಂದುಕೊಳ್ಳಬಹುದೆಂದು ಆಗ ತಾನು ಅಂದುಕೊಂಡಿದ್ದು. ಹೌದು, ಅಂಬುಜ ಈ ಕಾವೇರಿಯನ್ನ ಮೊದಲ ಬಾರಿ ನೋಡುವಾಗ ಬಹುಶಃ ಕಾವೇರಿಗೆ ಇನ್ನು 18 ತುಂಬಿರಲಿಲ್ಲ ಅನಿಸುತ್ತದೆ. ಆಗ ತಂಗಿ ಪದ್ಮಜಳಿಗೆ ಮದುವೆಯಾಗಿ ಅವಳು ತನ್ನ ಗಂಡನಿರುವಲ್ಲಿಗೆ ವರ್ಗ ಮಾಡಿಸಿಕೊಂಡು ಹೋಗಿ ಸುಮಾರು 1.5 ವರ್ಷವಾಗಿತ್ತು. ಮನೆಯಲ್ಲಿ ಎಲ್ಲರಿಗಿಂತ ಚಿಕ್ಕವನಾದ ಕಿಟ್ಟು ಕೂಡ ಕಾಲೇಜಿಗೆ ಮಣ್ಣು ಹೊತ್ತು ತನ್ನ ಡಿಗ್ರಿ ಪರೀಕ್ಷೆ ಮುಗಿಸಿದರೂ ಕೂಡ ಅವನು ಒಂದೆರಡು ವಿಷಯಗಳಲ್ಲಿ ಪುನಃ ಪುನಃ ಪಾಸಾಗುತ್ತಲೇ ಬಂದಿದ್ದ. ಆಗ ಅಂಬುಜಳಿಗೂ ಕೂಡ ಛೆ, ಕೊನೆಗೂ ನಮ್ಮನೆಯಲ್ಲಿ ಯಾರೊಬ್ಬರು ಡಿಗ್ರಿ ಪೂರೈಸಲು ಆಗಲೇ ಇಲ್ಲವಲ್ಲ ಅನಿಸಿದ್ದು ಹೌದು. ಆದ್ರೆ ಚಿಕ್ಕವನಾಗಿದ್ದಾಗ ಕಣ್ಣಿಗೆ ಪೆಟ್ಟಾದದ್ದು ಅವನಿಗೆ ಆ ಕಣ್ಣಿನ ದೃಷ್ಟಿ ಕೊನೆಗೂ ಮಂದವಾಗಿಯೇ ಉಳಿದಿತ್ತು. ಕಾಲೇಜಿಗೆ ಹೋಗಿ ಪಾಠ ಕೇಳಿದಾಗಲೇ ಪಾಸಾಗಳು ಆಗದಿದ್ದವನು ಇನ್ನು ಎಷ್ಟು ಸಾರಿ ಪರೀಕ್ಷೆ ಕಟ್ಟಿದರೂ ಇಷ್ಟೇ ಫಲ ಎಂದು ಅಂಬುಜ ಕೂಡ ಈಗಾಗಲೇ ಅರ್ಥೈಸಿಕೊಂಡಿದ್ದಳು. ಜೊತೆಗೆ ತಾಯಿಯಂತೆ ಕಿಟ್ಟುದ್ದು ಸಹ ಪಾಪದ ಸ್ವಭಾವ ಬೇರೆ. ಅದೂ ಅಲ್ಲದೆ ತನಗೆ ಮದುವೆಯ ವಯಸ್ಸೇ ಮೀರಿ ಹೋಗಿದೆ ಎಂದುಕೊಂಡು ಮದುವೆಯ ಬಗ್ಗೆ ಆಸೆಯನ್ನೇ ಬಿಟ್ಟಿದ್ದ ಅಂಬುಜಳಿಗೆ ಅವಳ ತಾಯಿ ಮತ್ತವಳ ತಮ್ಮ ಬಿಟ್ಟರೆ ತನ್ನವರು ಎನ್ನುವವರಾದರೂ ಬೇರೆ ಯಾರಿದ್ದರು? ಇದೆಲ್ಲವನ್ನ ಮನಗಂಡ ಅವಳು ತಮ್ಮನ ವಿದ್ಯೆ ಬಗ್ಗೆ ಹೆಚ್ಚು ತಕರಾರು ಮಾಡಲು ಹೋಗಿರಲಿಲ್ಲ. ಅನಂತರ ಕಿಟ್ಟು ಸುಮ್ಮನೆ ಅತ್ತಿತ್ತ ತಿರುಗಾಡುತ್ತಾ ಅವರಿವರದ್ದು ಹೇಳಿದ ಸಣ್ಣ ಪುಟ್ಟ ಕೆಲಸ ಮಾಡುತ್ತಾ ಕೈ ಖರ್ಚಿಗೆ ಅಲ್ಪ ಸ್ವಲ್ಪ ಹಣ ಗಳಿಸಲು ಪ್ರಾರಂಭಿಸಿದ್ದ. ಅದೇ ಸಮಯದಲ್ಲಿ ಅಂಬುಜಳಿಗೆ ಕೆಲಸ ಸಿಕ್ಕ 12 ವರ್ಷಗಳ ನಂತರ ಮೊದಲ ಬಾರಿಗೆ ಅವಳಿಗೂ ಪಕ್ಕದ ತಾಲೂಕಿಗೆ ವರ್ಗವಾಗಿತ್ತು. ಅವಳು ಪ್ರತಿದಿನವೂ ಕೆಲಸ ಮಾಡುವ ಊರಿಗೆ ಬಸ್ ಹಿಡಿದು ಹೋಗಬೇಕಾದ್ದರಿಂದ ಬೆಳಿಗ್ಗೆ ಬೇಗನೆ ಮನೆ ಬಿಡುತ್ತಿದ್ದಳು. ವಾಪಸ್ ಮನೆ ತಲುಪುವಾಗ ರಾತ್ರಿ 7:30-8 ಗಂಟೆಯಾಗುತ್ತಿತ್ತು. ತನ್ನ ಮನೆಗೆ ಆರ್ಥಿಕ ನಿರ್ಧಾರ ನೀಡಲು ಕವನೆ ಕಟ್ಟಿದ್ದ ಎತ್ತಿನಂತೆ ಅಂಬುಜ ಹೊತ್ತಿದ್ದ ಜವಾಬ್ದಾರಿಯನ್ನ ಕೆಳಗೆ ಇಳಿಸುವಂತೆಯೇ ಇರಲಿಲ್ಲ. ಇರುವ ಒಬ್ಬ ತಮ್ಮನಿಗೆ ದುಡಿದು ಸಂಸಾರ ಪೋಷಣೆ ಮಾಡಲು ಸರಿಯಾದ ಮಾರ್ಗ ಸಿಗುವವರೆಗೂ ಅವಳು ವಿಶ್ರಮಿಸಲು ಸಾಧ್ಯವೇ ಇರಲಿಲ್ಲ. ಜೊತೆಗೆ ನಿಧಾನವಾಗಿ ಮುಪ್ಪಿನೆಡೆಗೆ ಸಾಗುತ್ತಿರುವ ಅವಳ ತಾಯಿಯು ದಿನೇ ದಿನೇ ಸ್ವಲ್ಪ ಸ್ವಲ್ಪವೇ ಮೆತ್ತಗಾಗುತ್ತಾ ಸಾಗಿದ್ದರು. ಅವರಿಗೂ ಮನೆಗೆಲಸ ಮಾಡಲಿಕ್ಕೆ ಸ್ವಲ್ಪ ಗಲಿಬಿಲಿ ಆಗುತ್ತಿತ್ತು. ಕಿವಿ ಬೇರೆ ಸ್ವಲ್ಪ ಮಂದವಾಗಿತ್ತು. ಆಗಾಗ್ಗೆ ಸೊಂಟ ನೋವು ಎಂದು ಬೇರೆ ಹೇಳುತ್ತಿದ್ದರು. ಪ್ರಾಯಕ್ಕನುಸಾರವಾಗಿ ಸಹಜವಾದ ಋತುಬಂಧದ ಸಮಸ್ಯೆ ಬೇರೆ. ಇಂತಹ ಪರಿಸ್ಥಿತಿಯಲ್ಲಿ ಮನೆಯಲ್ಲಿ ತಾಯಿಗೆ ಜೊತೆಯಾಗಿ ಬೇರೊಂದು ಹೆಣ್ಣು ಜೀವವಿದ್ದರೆ ಚೆನ್ನಾಗಿರುತ್ತಿತ್ತು ಎಂದು ಈಗೀಗ ಅವಳಿಗೂ ಅನಿಸುತ್ತಿತ್ತು. ಅಲ್ಲದೆ ಅಂಬುಜ ತಾನು ಕೂಡ ಅನಿವಾರ್ಯವಾಗಿ ಹಗಲಿಡಿ ಬೇರೆ ಊರಿಗೆ ಕೆಲಸಕ್ಕೆ ಹೋಗುವಾಗ ಅನುವು ಅಪ್ಪತ್ತಿಗೆ ಸ್ವಲ್ಪ ಕಾಲ ಅಮ್ಮನಿಗೆ ಜೊತೆಯಾಗಿ ಬಳಿಯಲ್ಲಿ ಒಬ್ಬ ಹೆಣ್ಣು ಮಗಳು ಜೊತೆಗಿದ್ದರೆ ಒಳ್ಳೆಯದು ಅನಿಸಿ ಅಂತಹ ಕೆಲಸ ಮಾಡುವಂತಹ ಯಾರಾದ್ರೂ ಹೆಂಗಸು ಗೊತ್ತಿದ್ದರೆ ತಿಳಿಸುವಂತೆ ಮನೆಯ ಅಕ್ಕಪಕ್ಕದವರಿಗೆ ಮತ್ತು ತನ್ನ ಹಳೆಯ ಸಹೋದ್ಯೋಗಿಗಳಿಗೆ ಅಂಬುಜ ಹೇಳಿದ್ದಳು. ಕತೆ ಮುಂದುವರಿಯುವುದು.